ಮಣಿಯನ್ನ ಹಾಕಿಕೊಂಡು ಬಂದರೆ ಸಭೆಗೆ ಒಳ್ಳೆ ತೇಜಸ್ಸು, ಸೂರ್ಯನಂತೆ ಪ್ರಖರವಾದ ಕಾಂತಿ ಬರ್ತಾ ಇತ್ತು. ಕೃಷ್ಣನ ಸಭೆಗೆ ತಾನು ಬರ್ತಾನೆ. ಏನನ್ನಿಸ್ತೋ ಏನೋ ಅವನಿಗೆ, ಕೃಷ್ಣ ಏನಾದರೂ ಕೇಳ್ತಾನೆ ಮಣಿನ, ನನ್ನ ಹತ್ರ ಇರಲಿ ಇಲ್ಲ, ನೀವು ಕೊಡದೇ ಇರೋದು ಹೇಗೆ ತಿಳ್ಕೊಂಡು ಮಾರನೇ ದಿವಸದಿಂದ ತನ್ನ ತಮ್ಮನಿಗೆ ಪ್ರಸೇನನಿಗೆ ಕೊಟ್ಟು ಬರ್ತಾನೆ. ಆ ಮಣಿ ಯಾರು ಅಶೌಚದಿಂದ ಇರುತ್ತಾರೆ ಅಥವಾ ಮಲಿನವಾಗುತ್ತಾರೆ ಅವರನ್ನು ಕೊಲ್ಲುತ್ತೆ ಅಂತ ಇದ್ದಿದ್ದರಿಂದ ಪ್ರಸೇನ ಅದನ್ನು ಹಾಕ್ಕೊಂಡು ಬೇಟೆಗೆ ಹೋದ. ಸಿಂಹ ಅವನನ್ನು ಕೊಂತು, ಅದು ಮತ್ತೆ ಅಶುಚಿಯಾಯಿತು. ಜಾಂಬವಂತ ಅನ್ನತಕ್ಕಂಥ ಕರಡಿ ಆ ಸಿಂಹವನ್ನು ಕೊಂದು ತಾನು ತಗೊಂಡು ಹೋಗಿ ತನ್ನ ಗುಹೆ ಒಳಗೆ ಮಣಿಯನ್ನು ಕಟ್ಟಿಬಿಡಿತು. ಅಲ್ಲಿ ಜಾಂಬವತಿ, ಜಾಂಬವಂತನ ಮಗಳು, ಒಂದು ಮಗುವನ್ನು ತೂಗುತ್ತಾ ಇದ್ದಾಗ ಮೇಲ್ಗಡೆಯಲ್ಲಿ ಆ ಮಣಿಯನ್ನು ಕಟ್ಟಿದ್ರು. ಜಾಂಬವಂತ ನಿದ್ದೆ ಮಾಡುತ್ತಿದ್ದಾನೆ, ತ್ರೇತಾಯುಧವನ್ನು ವೃದ್ಧ ಎಂಬುದಾಗಿ. ಆಮೇಲೆ ಪ್ರಸೇನ ಸಿಂಹದಿಂದ ಸತ್ತಿರೋದು. ಆದರೆ ಇವನೇನು ಮಾಡಿದ, ಸತ್ರಾಜಿತ ಮಣಿ ಬೇಕು ಅಂತ ಕೃಷ್ಣ ಆಸೆ ಪಟ್ಟನ್ನ ಕೊಡಲಿಲ್ಲ, ಅದಕ್ಕೆ ಪ್ರಸೇನನ್ನು ಕೊಟ್ಟಿದ್ದೆ, ಪ್ರಸೇನನ್ನು ಕೊಂದ. ಭಗವಂತನ ಮೇಲೆ ಅಪವಾದ, ಇನ್ನು ನಮ್ಮ ನಿಮ್ಮ ಮೇಲೆ ಬಿಡ್ತಾರೆ ಹೇಳಿದ್ದಾನೆ. ಹರಿ ಮೇಲೆ ಅಪವಾದ ಶುರು ಮಾಡಿದ ಆರೋಪಗಳನ್ನು ಪ್ರಾರಂಭವನ್ನು ತಾನು ಮಾಡಿ ಕರ್ಣಾಕರ್ಣಿಯಾಗಿ ಎಲ್ಲರಿಗೆ ಆ ಅಪವಾದ ಬಂತು. ತನ್ನ ಆರೋಪವನ್ನು ದೂರ ಮಾಡಿಕೊಡ್ಬೇಕು ಅಂತ ತಾನೇ ಹೋದ. ಎಲ್ಲ ನೋಡ್ಕೊಂಡು ಹೋದ. ಜಾಂಬವಂತನ ಗುಹೆಗೆ ಹೋದ. ಜಾಂಬವಂತಿ ಒಂದು ಮಗುವನ್ನು ಮಲಗಿಸಿಕೊಂಡು ತೋರ್ತಾ ಇದ್ದಾಳೆ. ಮೇಲ್ಗಡೆ ಆ ಮಣಿ ಕಟ್ಟಿದೆ. ಆ ಮಣಿಯನ್ನು ನೋಡಿ ಜಾಂಬವತಿ ಹೇಳಿದ್ದು, ಶಬ್ದ ಮಾಡದೆ ಹೊರಟೋಗು, ಮಣಿ ಕೊಡ್ತೀನಿ ತಗೊಂಡು ಹೊರಟೋಗು ಅಂತ. ನಾನೇನು ಶಬ್ದ ಮಾಡಲ್ಲ ಅಂತಂದೆ. ಪಾಂಚಜನ್ಯ ಓದ್ದ ಅಷ್ಟೇ. ಜಾಂಬವಂತ ಎದ್ದು ಬರ್ತಾನೆ, ಅವನ ಜೊತೆ ಗುದ್ದಾಡ್ತಾನೆ. ಕಡೆಗೆ ಅವನು ರಾಮನ ಉಪಾಸಕ. ಅವನು ಅನ್ಕೊಳ್ತಾನಂತೆ, ಓರ್ವನಾಗಿರ್ತಕ್ಕಂತಹ ಮಾನವನಿಂದ ನನಗೆ ಸಾವು ಬರುವಂಥ ಕಾಲ ಬಂತಲ್ಲ, ರಾಮ ದರ್ಶನ ಕೊಡ್ತೀಯ ಅಂತ. ಆಗ ಕೃಷ್ಣ ರಾಮನಾಗಿ ಕಂಡ. ಆಗ ತನ್ನ ತಪ್ಪಿನ ಅರಿವಾಯಿತು. ಮಣಿಯನ್ನು ಕೊಟ್ಟ, ಮಗಳನ್ನು ಕೊಟ್ಟ. ಹಾಗಾದರೆ ಆ ಮಣಿ ಮಗುವಿನ ತೊಟ್ಟಿಲಿಗೆ ಹಾಕಿ ತೂಗ್ತಾ ಇದ್ದಾರಲ್ಲ, ಆ ಮಗು ಯಾವುದು ಅಂದರೆ ಸೂರ್ಯ ಪುರಾಣ ಅಂತ ಒಂದಿದೆ. ಅದರಲ್ಲಿ ಆ ವಿಚಾರ ಹೇಳ್ತಾರೆ. ಜಾಂಬವಂತ ಹೇಳಿದ, ತ್ರೇತಾಯುಗದವನವನು, ಯುದ್ಧದಲ್ಲಿ ಸಾಕಷ್ಟು ಆಯಾಸ ಆಗೋಗಿದೆ, ವೃದ್ಧಾಪ್ಯ ಬಂದಿದೆ, ನಾನು ಮಲಕೋತೇನೆ, ಗುಹೆ ಒಳಗೆ ಜಾಂಬವತಿ ಒಬ್ಬಳೇ ಇರಬೇಕಾಗತ್ತೆ. ಸ್ವಾಮಿ ಅಂದಿದ್ದಕ್ಕೆ ಭಗವಂತನೇ ಮಗು ರೂಪದಲ್ಲಿ ಬಂದಿದ್ದ, ಅವಳ ಜೊತೆ ಆಟ ಆಡೋದು. ಜಾಂಬವತಿ ವಿಚಾರ ಗರುಡ ಪುರಾಣದಲ್ಲಿ, ಬ್ರಹ್ಮಕಾಂಡದಲ್ಲಿ ಬರುತ್ತೆ ಹೆಚ್ಚು ವಿಚಾರಗಳು. ಭಗವಂತನ ಮಡದಿ ಆಗೋದಕ್ಕೆ ಏನು ಪುಣ್ಯ ಮಾಡಿದ್ಲು ಎಂಬತಕ್ಕಂಥ ವಿಚಾರಗಳೆಲ್ಲ ಬರುತ್ತೆ. ಜಾಂಬವತಿನ ಕರ್ಕೊಂಡು ಬಂದ. ತುಂಬಿದ ಸಭೆಯಲ್ಲಿ ಸತ್ರಾಜಿತನಿಗೆ ಮಣಿಯನ್ನು ತಾನು ಕೊಟ್ಟ. ಸತ್ರಾಜಿತ ತಣ್ಣಗಾಗೋದ. ಅಲ್ಲ, ಸುಮ್ಮನೆ ಆರೋಪ ಮಾಡಿದ್ನಲ್ಲ ನಾನು. ಒಂದಲ್ಲ ಒಂದು ಸೇರಿದ್ರೆ ಪ್ರತೀಕಾರ ತಗೋತಾನೆ ಅಂತ ಹೇಳ್ತಾ ಏನ್ ಮಾಡ್ತಾನೆ, ಆ ಮಣಿಯನ್ನ ಸತ್ಯಭಾಮೆ ನಂದು ಒಂದು ಸತ್ರಾಜಿತ ಕೊಟ್ಟ, ತನ್ನ ಮಗಳನ್ನು ಕೊಟ್ಟ. ಮಗಳನ್ನು ಕೊಟ್ಟು ಮದುವೆ ಮಾಡ, ಸತ್ಯಭಾಮೆಯನ್ನು ಕೊಟ್ಟು ಮದುವೆ ಮಾಡದ. ಸತ್ಯಭಾಮೆ ಹೇಳಿದ್ದು ನಮ್ಮಪ್ಪ ಕೊಟ್ಟಿರೋ ಮಣಿ, ಜಾಂಬವಂತಿ ಹೇಳಿದ್ದು ನಮ್ಮಪ್ಪ ಕೊಟ್ಟಿರೋ ಮಣಿ, ಎರಡೂ ಸತ್ಯವೇ. ಮತ್ತೆ ಇವರಲ್ಲಿ ಯಾಕೆ ಮಣಿಗೋಸ್ಕರ ಕಲಹ ಆಗ್ಬೇಕಂತ ಹೇಳಿ ಕೃಷ್ಣ ಮಣಿಯನ್ನು ತಗೊಂಡು ಅಕ್ರೂರನಿಗೆ ಕೊಟ್ಟ. ಅಕ್ರೂರ ಏನ್ ಮಾಡಿದ, ಕಾಶಿ ವಾರಣಾಸಿ ಒಳಗಿದ್ದ. ಅಲ್ಲಿ ಗಂಗಾ ನದಿಗೆ ಸ್ನಾನದ ಘಟ್ಟಗಳಿದೆಯಲ್ಲ, ಹನುಮಾನ್ ಘಾಟ್, ಹರಿಶ್ಚಂದ್ರ ಘಾಟ್, ಬಿಂದು ಮಾಧವ ಘಾಟ್ ಅಂತ, ಅದನ್ನೆಲ್ಲ ಕಟ್ಟಿಸಿದ್ದಂತ ಅವನೇ ಮಾಡಿಸಿದ್ದ ಅಕ್ರೂರ. ಇದೆಲ್ಲವನ್ನ ಮಾಡಿಸಿ ಅವನಿರೋ ತನಕ ದಿನ 20 ಭಾರ ಬಂಗಾರ ಕೊಡ್ತಾ ಇತ್ತು. ಕ್ಷಾಮಟಾಮರಗಳ ಸೋಂಕು ತಿಂತಾ ಇರಲಿಲ್ಲ. ತಾನು ಹೋಗ್ಬೇಕಾದ್ರೆ ಏನ್ ಮಾಡ್ಬೇಕು, ಯಾರಿಗೆ ಕೊಡ್ಬೇಕು ಅವನಿಗೆ ಅಂತ ಹೇಳಿ ಭೂಗತ ಮಾಡಿದ್ದ. ಎಲ್ಲಿ ಭೂಗತ ಮಾಡಿದ್ರು ಅದು ಕೆಲಸ ಮಾಡುತ್ತೆ. ಎಲ್ಲಿ ಭೂಗತ ಮಾಡಿದ್ದಾರೆ ಅಂದರೆ ರಾಮಚರಿತ ಮಾನಸದಲ್ಲಿ ತುಳಸಿದಾಸರು ಹೇಳ್ತಾರೆ, ಇವತ್ತು ತಿರುಪತಿಯಲ್ಲಿ ಹುಂಡಿ ಇಟ್ಟಿದ್ದಾರಲ್ಲ, ಆ ಜಾಗದಲ್ಲಿ ಭೂಗತ ಆಗಿದೆ ಅದು. ಅದಕ್ಕೆ ಗಂಟೆಗೆ ಲಕ್ಷ ಬರ್ತಾ ಇರುತ್ತೆ ಹುಂಡಿಗೆ.
ಶ್ರವಂತ ಗೌಣಿಯ ಪ್ರಥ ನೋಡ್ರಿ, ತಿರುಪತಿ ಒಳಗೆ ದೇವರು ಇರ್ತಕ್ಕಂಥ ಗರ್ಭಗುಡಿ ಮತ್ತೆ ಈ ಹುಂಡಿ ಇರ್ತಕ್ಕಂಥ ಜಾಗ ಇವೆರಡನ್ನ ಮಾತ್ರ ಬಿಟ್ಟು ಬೇಕಿದ್ದೆಲ್ಲ ಚೇಂಜಸ್ ನಡೀತಾ ಇರುತ್ತೆ. ಇವೆರಡು ಮಾತ್ರ ಅಲ್ಲೇ ಇರಬೇಕು. ಯಾಕೆ ಅಂತಂದ್ರೆ ಪ್ರಾಚೀನದಿಂದ ಬಂದಿರೋದು ಎಂಬುದಾಗಿ ತಾವು ಹೇಳ್ತಾರೆ. ಹೀಗೆ ಸತ್ಯಭಾಮ ಮದುವೆ ಜಾಂಬವತಿ ಮದುವೆ ಮಾಡಿಕೊಂಡ್ರು. ಅಲ್ಲಿಂದ ನಗ್ನಜಿತ ಎಂಬತಕ್ಕಂಥ ಒಬ್ಬ ರಾಜ, ಅವನಿಗೆ ನೀಲಾದೇವಿ ಎಂಬತಕ್ಕಂಥ ಮಗಳು. 7 ಗೂಡಿಗಳಿಗೆ ಏಕಕಾಲದಲ್ಲಿ ಮೂಗುದಾರ ಹಾಕುವವರಿಗೆ ನನ್ನ ಮಗಳನ್ನು ಕೊಡ್ತೀನಿ ಅಂತ ಹೇಳಿದ್ದ. ಯಾರ ಕೈಲೂ ಆಗಿರಲಿಲ್ಲ. ಭಗವಂತ 7 ರೂಪಗಳನ್ನು ತಾಳಿ 7 ಗೂಡುಗಳಿಗೆ ಮೂಗುದಾರವನ್ನು ಹಾಕಿ ನಗ್ನಜಿತೆಯನ್ನು ಮದುವೆಯಾದ. ಸೂರ್ಯನ ಪುತ್ರಿ ಕಾಳಿಂದಿ ಅಂತ ಹೇಳಿ ಅವಳು ಭಗವಂತನನ್ನೇ ಕೃಷ್ಣನನ್ನೇ ಮದುವೆ ಆಗಬೇಕು ಅಂತ ತಪಸ್ಸು ಮಾಡ್ತಾ ಇದ್ದು, ಅವಳ ತಪಸ್ಸಿಗೆ ಮೆಚ್ಚಿ ಹೋಗಿ ಅವಳ ಪಾಡಿ ಗ್ರಹಣವನ್ನು ಮಾಡಿದ. ಶ್ರುತಕೀರ್ತಿಯ ಮಗಳು ಭದ್ರೆ ಅಂತ ಅನೇಕ ವ್ರತಾದಿಗಳನ್ನು ಮಾಡಿ ಭಗವಂತನನ್ನು ಪಡಿಬೇಕು ಅಂತ ಅನ್ಕೊಂಡು ಹೇಳಿದ್ದು. ಅವಳ ಹಸ್ತಗ್ರಹಣವನ್ನು ಮಾಡುತ್ತಾನೆ ಭಗವಂತ. ಮಿಂದ ಅನುವಿಂದೆಯರ ಅನುಜೆ ಮಿತ್ರವಿಂದೆಯನ್ನು ಅನಾಯಾಸದಲ್ಲಿ ತಂದು ಮದುವೆ ಮಾಡಿಕೊಳ್ಳುತ್ತಾನೆ ಕೃಷ್ಣ. ಅಂದವಾದ ಲಕ್ಷಣೆ ಎಂಬತಕ್ಕಂಥವಳು, ಅವಳ ಪಿತ ಒಂದು ಲಕ್ಷವನ್ನು ಇಟ್ಟಿದ್ದ. ಹಿಂಗೆ ಮೇಲ್ಗಡೆ ಒಂದು ಮೀನು ತಿರುಗ್ತಾ ಇದೆ, ಕೆಳಗಡೆ ಎಣ್ಣೆ ಇದೆ, ಎಣ್ಣೆ ಒಳಗೆ ಪ್ರತಿಬಿಂಬ ನೋಡಿಕೊಂಡು ಮೀನಿನ ಕಣ್ಣಿಗೆ ಬಾಣ ಬಿಡಬೇಕು. ಇದನ್ನು ಏನೇ ನೋಡುತ್ತಾ ಇದ್ರು ಹಣ್ಣನ್ನು ಪಡಿಬೇಕಾದರೆ. ನಮ್ಮ ಸ್ವಾಮಿಗೆ ಯಾವತ್ತಾನೆ ಅಸಾಧ್ಯ. ಆ ಲಕ್ಷ್ಯವನ್ನು ಭೇದಿಸಿ ಅವಳನ್ನು ಮದುವೆಯಾದ. ಹೀಗೆ ಷಣ್ಮಹಿಷಿಯರು, ರುಕ್ಮಿಣಿ ಸತ್ಯಭಾಮ ಸೇರಿದರೆ ಅಷ್ಟಮಹಿಷಿಯರು. ಜಾಂಬವತಿ ಇವರನ್ನು ಬಿಟ್ಟರೆ ಮೊದಲಿಗಳು ಅಂತ ಹೇಳುತ್ತಾರೆ. ಆಮೇಲೆ ನಗ್ನಜಿತಿ ಅಂದರೆ ನೀಲಾದೇವಿ, ಕಾಳಿಂದಿ ಎಂಬತಕ್ಕಂಥವಳು, ಭದ್ರ, ಆಮೇಲೆ ಮಿತ್ರವಿಂದ, ಲಕ್ಷಣ, ಇವರು ಷಣ್ಮಹಿಷಿಯರು ಅಂತ ಆದರು. ಈ ನರಕಾಸುರ ಏನು ಮಾಡಿದ್ದ, ನರಕಾಸುರ ಮತ್ತು ಜರಾಸಂಧ ಇವರಿಬ್ಬರೂ ಸಹ ಆಗಿನ ಕಾಲದಲ್ಲಿ ಚಕ್ರವರ್ತಿಗಳಿದ್ದಂಗಿದ್ರು. ಎಲ್ಲ ರಾಜಾದಿರಾಜರನ್ನ ಗೆದ್ರು. ಕಪ್ಪ ಕಾಣಿಕೆಗಳನ್ನೆಲ್ಲವನ್ನು ಸಹ ತಾವೇ ಅವರಿಂದ ಪಡಿತಾ ಇದ್ರು. ಅವ್ರಿಗೆ ಆಲೋಚನೆ ಬಂತು, ನಾವೇನೋ ಎಲ್ಲ ಗೆದ್ದಿದ್ದೀವಿ, ಮುಂದೆ ಈ ರಾಜರ ಮಕ್ಕಳುಗಳು ಹುಟ್ಟುತ್ತಾರೆ, ಅವರುಗಳು ಪರಾಕ್ರಮಶಾಲಿಗಳಾಗ್ತಾರೆ, ನಮ್ಮ ಮಕ್ಕಳಿಂದ ಇವರು ರಾಜ್ಯ ಕಿತ್ಕೊಂಡ್ಬಿಡ್ತಾರೆ, ನಮ್ಮ ವಂಶ ಪರಂಪರೆಯಾಗಿ ಬರ್ತಕ್ಕಂಥ ರಾಜ್ಯ ನಮ್ಗೆ ಸಿಗೋಲ್ಲ. ಅದಕ್ಕೆ ಏನು ಮಾಡೋಣ, ಮುಂದೆ ಯಾವ ರಾಜನ ಸಂತತಿ ಬೆಳೆದಂತೆ ಮಾಡಬೇಕು. ಅಂದರೆ ಅರ್ಥ ಏನು ಎಂಬುದಾಗಿ ಹೇಳಿದರೆ, ಜರಾಸಂಧ ಏನು ಮಾಡಿದ, ಎಲ್ಲ ರಾಜಕುಮಾರರನ್ನು ನಾನು ಬಂಧಿಸ್ತೀನಿ ಅಂತ 22,600 ಜನ ರಾಜಕುಮಾರರನ್ನು ಬಂಧಿಸಿ ಅವರನ್ನು ಯಾವುದೋ ಒಂದು ಯಜ್ಞ ಮಾಡಿ ಬಲಿ ಕೊಡ್ತೀನಿ. 22,600 ಜನ ರಾಜಕುಮಾರರು ಮದುವೆ ಆಗಿಲ್ಲದೆ ಇದ್ದವರು ಅವ್ರನ್ನ ಬಂಧಿಸ್ದ. ನರಕಾಸುರ 16,100 ಜನ ರಾಜಕುಮಾರಿಯರನ್ನು ಬಂಧಿಸಿದ. ಯಾಕೆಂದ್ರೆ ಅವ್ರಿಗೆ ಮದುವೆ ಆಗಬಾರ್ದು, ವಂಶ ಬೆಳಿಬಾರ್ದು, ಬಂಧನದಲ್ಲಿರಬೇಕು, ನಾವೇ ರಾಜಾದಿರಾಜರ ಕರಿಬೇಕು. ಈಗ ಇವರೆಲ್ಲ ಬಂಧನದಿಂದ ಬಿಡಿಸ್ಬೇಕು. ಅಷ್ಟೊತ್ತಿಗೆ ಏನಾಯಿತು, ಇಂದ್ರ ತಾನು ಅದಿತಿಯ ಕರ್ಣಕುಂಡಲಗಳನ್ನು ನರಕಾಸುರ ಅಪಹಾರ ಮಾಡಿದ್ದಾನೆ ಎಂಬತಕ್ಕಂಥ ವಿಚಾರ. ಆಗ ಸತ್ಯಭಾಮೆಯನ್ನು ಕರ್ಕೊಂಡು ಹೊರಟು ಮುರಾಸುರ ಅಂತ ಒಬ್ಬನಿದ್ದಾನೆ, ನರಕಾಸುರನ PM. ಮೊದಲು ಅವನನ್ನು ಗೆಲ್ಲಬೇಕು. ಹೋಗಿ ಅವನನ್ನು ಗೆದ್ದು, ಮುರಾಸುರ ಅವನು ಬಹಳ ಬಲಶಾಲಿನೇ, ನರಕಾಸುರನ ತಕ್ಕ ಯಾರು ಕಳಿಸ್ತಾನೆ ಇರಲಿಲ್ಲ. ಇವನನ್ನು ಗೆಲ್ಲೋದೇ ಬಹಳ ಕಷ್ಟ. ಆ ಮುರಾಸುರನ ಮಗಳೊಬ್ಬಳಿದ್ದು ಕಟಂಕಟೆ ಅಂತ ಹೊಡೆದರು. ಘಟೋದ್ಗಜನ ಹೆಂಡತಿ ಅವಳು, ಪಾಂಡವರಿಗೆ ಮೊಟ್ಟ ಮೊದಲನೇ ಸೊಸೆ. ಯಾಕೆಂದ್ರೆ ಅವಳು ಹಿಡಿಪೆ ಮಗ ಅಲ್ವ ಅವನು. ಆದ್ದರಿಂದ ಅಸುರನಿಗೆ ಮದುವೆ ಆಗಿರ್ತಾನೆ ಅವನು. ಮೊಟ್ಟ ಮೊದಲು ಮನೆ ತುಂಬಿಸ್ಕೋತಾಳಂತೆ ದ್ರೌಪದಿ ಅವಳು. ಆದ್ದರಿಂದ ಈ ಮುರಾಸುರನನ್ನು ಗೆದ್ದು ನರಕಾಸುರನ ಬಳಿಗೆ ಹೋದಾಗ, ನರಕಾಸುರನನ್ನು ಯುದ್ಧವನ್ನು ಮಾಡಿ ತಾನು ಗೆದ್ದಾಗ ಕೊಂದು ಬಿಡ್ತಾನೆ ನರಕಾಸುರನನ್ನ ಚಕ್ರದಿಂದ. ಆಗ ಭಗದತ್ತ, ನರಕಾಸುರನ ಮಗ ಭಗದತ್ತ ಒಂದು, ಸ್ವಾಮಿ ನಮ್ಮಪ್ಪ ತಪ್ಪು ಮಾಡಿದ್ದಾನೆ, ಕ್ಷಮಾ ಮಾಡು ಅಂತ ಹೇಳಿ 16,100 ಜನ ಹೆಣ್ಣು ಮಕ್ಕಳನ್ನು ಬಂಧನದಲ್ಲಿದ್ದವರನ್ನು ಬಿಡು ಬಂತು ಅಂತಾನೆ ಕೃಷ್ಣ. ಅವ್ರನ್ನೆಲ್ಲ ಬಂಧನದಿಂದ ಬಿಡಿಸ್ತಾನೆ. ನಿಮ್ಮ ಮನೆಗೆ ಹೋಗ್ರಿ ಅಂತಾನೆ. ನಾವ್ಯಾರು ಹೋಗಲ್ಲ ಕೃಷ್ಣ ಅಂತ. ಯಾಕೆ,
ನಮ್ಮ ಮನೆಗೆ ಹೋದ್ರೆ ನಮ್ಮನ್ನು ಸ್ವೀಕಾರ ಮಾಡೋರು ಯಾರು? ಆಗಿನ ಕಾಲ ಪರಪುರುಷನ ಮನೆಯಲ್ಲಿ, ಅದು ಅಸುರನ ಮನೆಯಲ್ಲಿ 1 ವರ್ಷಗಳ ಕಾಲ ಇದ್ದವರನ್ನ ಸ್ವೀಕಾರ ಮಾಡಲ್ಲ. ನಮ್ಮ ಅಪ್ಪ ಮನೆ ಮತ್ತು ಮನೆ ಸೇರಿಸೋದು. ಇನ್ನ ನಮಗೆ ಮದುವೆ ಆಗೋರು ಯಾರು? ನಾವೆಲ್ಲ ಮದುವೆ ಆಗದೆ ಕನ್ಯೆಯರಂತೆ ಉಳ್ಕೊಂಡ್ಬಿಡ್ತೀವಿ. ನರಕಾಸುರ ನಮ್ಮನ್ನೆಲ್ಲ ಅಪಹಾರ ಮಾಡಿದ, ಬಂಧನದಲ್ಲಿಟ್ಟ, ಅವೆಲ್ಲ ಸರಿಯೇ. ಆದರೆ ಯಾರ ಮೇಲೂ ಬಲಾತ್ಕಾರ ಮಾಡಿಲ್ಲ ಅವನು. ಒಂದು ಶಾಮಸ ನಮ್ಮ ಸ್ತ್ರೀಯತ್ವ ಅಂದರೆ ಹೆಣ್ತನ ಅಂತ ಅನ್ನೋದು ಹೋಗಿಲ್ಲ. ಆದರೆ ನಾವು ಹೊರಗಡೆ ಪ್ರಪಂಚಕ್ಕೆ ಹೇಳಿದ್ರೆ ಸಮಾಜಕ್ಕೆ ಯಾರು ಇದನ್ನು ಒಪ್ಪಲ್ಲ. ನಿನಗಿದು ಗೊತ್ತು, ನೀನು ಸರ್ವಜ್ಞನಾಗಿದ್ದೆ, ನೀನೇ ನಮ್ಮನ್ನು ಮದುವೆ ಆಗುವುದು. 14,100 ಜನ. ಕೃಷ್ಣ ಯಶ್ ಅಂದ. ಇವರೆಲ್ಲ ಅಗ್ನಿಪುತ್ರರು ಒಂದು ಕಾಲದಲ್ಲಿ. ಆವಾಗ ಭಗವಂತನ ಅಂಗಸಂಗ ಸೌಭಾಗ್ಯ ವಹಿಸಿದ್ರು. ಬೇಡ, ದ್ವಾಪರ ಯುಗದಲ್ಲಿ ನೀವೆಲ್ಲ ಹೆಣ್ಣು ಮಕ್ಕಳಾಗಿ ಬಂದರೆ ಆವಾಗ ನಾನು ನಿಮ್ಮನ್ನು ಮದುವೆ ಆಗ್ತೀನಿ, ಅಂಗಸಂಗ ಸೌಭಾಗ್ಯ ಕೊಡ್ತೀನಿ ಅಂತ ಭಗವಂತ ಹೇಳಿದ್ದ. ಅದಕ್ಕೆ ಅವರು ಬಂದಿದ್ದಾರೆ. ಅವರನ್ನೆಲ್ಲ ಪ್ರತ್ಯೇಕ ರಥಗಳಲ್ಲಿ ಕೂಡಿಸಿ 14,108 ಅರಮನೆ ದ್ವಾರಕಾಪಟ್ಟಣದಲ್ಲಿ ನಿರ್ಮಾಣ ಮಾಡಿದ್ದಾನೆ. ಅಲ್ಲಿಗೆ ಕಳಿಸಿಕೊಟ್ಟ. ಪ್ರತ್ಯೇಕವಾಗಿ ರಥವನ್ನು ಕೊಟ್ಟು ಕಳಿಸಿದ್ದಂತೆ, ನೀವೆಲ್ಲ ದ್ವಾರಕಾದಲ್ಲಿರ್ರಿ, ನಾನು ಬಂದು ಮದುವೆ ಆಗ್ತೀನಿ. ಆಮೇಲೆ ಸತ್ಯಭಾಮೆಯನ್ನು ಕರ್ಕೊಂಡು ಸ್ವರ್ಗಕ್ಕೆ ಹೋದ ಗರುಡ ವಾಹನನಾಗಿ. ಸ್ವರ್ಗದಲ್ಲಿ ಇಂದ್ರದೇವರು ಸ್ವಾಗತ ಮಾಡಿದ್ರು. ಉಪೇಂದ್ರ ಅವನು ಅತಿಥಿ ಇವನಿಗೂ ತಾಯಿ, ಯಾಕೆಂದ್ರೆ ವಾಮನಾವತಾರ ಮಾಡಿದ್ದಾನೆ ಅತಿಥಿ ಕಶ್ಯಪರಲ್ಲಿ. ಕರ್ಣಕುಂಡಲಗಳನ್ನು ಕೊಟ್ಟರು, ನಮಸ್ಕಾರ ಮಾಡಿದ್ರಿಂದ ಸತ್ಯಭಾಮ ಕೃಷ್ಣ. ಗಂಡ ಹೆಂಡತಿ ಜಗಳ ಬರದೇ ಇರಲಿ ಅಂತ ಆಶೀರ್ವಾದ ಮಾಡಿದ್ದಂತೆ. ನಾನು ಹೇಳ್ತೀನಿ ಅಂದರೆ ನನ್ನ ಸಾಕ್ಷಾತ್ ಭಗವಂತ ಅಂತ ತಿಳ್ಕೊಳ್ಳಿಲ್ಲ, ಅವಳು ನನ್ನ ಮಗ ಅಂತ ತಿಳ್ಕೊಂಡು. ಒಂದೆರಡು ದಿವಸ ಇದ್ರು, ಬೇಕಾದ ಉಪಚಾರ ಎಲ್ಲ ಆಯಿತು. ಹಾಗೆ ಒಂದು ಸರ್ತಿ ನಂದನವನ ಇದೆ, ನಂದನವನ ತಿರುಗಾಡ್ಕೊಂಡು ಬರೋಣ ಬನ್ರಿ ಇತ್ತು. ಗಂಡ ಹೆಂಡತಿ ಇಬ್ಬರು ಕೃಷ್ಣ ಸತ್ಯಭಾಮ ಗರುಡವಾಹನರಾಗ ನಂದನವನ ತಿರುಗುತ್ತಾ ಇದ್ದಾರೆ. ಪಾರಿಜಾತ ವೃಕ್ಷ ಇತ್ತು. ಆ ಪಾರಿಜಾತ ವೃಕ್ಷ ಕಿತ್ಕೊಂಡು ಹೋಗೋಣ ಬನ್ರಿ ಹುಡುಗೆ. ಇಲ್ಲ ಇದೆಲ್ಲ ಸ್ವರ್ಗಲೋಕದಲ್ಲಿರೋದು, ಭೂಲೋಕ ಬರಬಾರ್ದು, ಆದ್ರಿಂದ ಇಲ್ಲೇ ಇರಲಿ ಅಂತ. ನೀವೇ ಹೇಳಿದ್ರಲ್ರಿ ಪಾರಿಜಾತ ವೃಕ್ಷ ಕಿತ್ಕೊಳ್ತೀನಿ ಅಂತ ಅಂದ್ರು. ನಾನೇ ಅವ್ರು ಹೇಳಿದ್ದೆ ಅಂತ ಗೊತ್ತಿಲ್ವ ಅಂತ. ರುಕ್ಮಿಣಿ ಜೊತೆ ಕುಟ್ಕೊಂಡಿರ್ತಾನೆ ಅನ್ಸತ್ತೆ. ಈ ನಾರದರು ಪಾರಿಜಾತ ಪುಷ್ಪ ತಂದು ಕೊಡ್ತಾರೆ, ಸುಮ್ಮನೆ ಕೊಡಬಾರ್ದ? ನಿನಗೆ ಅತ್ಯಂತ ಪ್ರೀತಿ ಪಾತ್ರರಾದವ್ರು ಕೊಡು ಅಂತ ಹೇಳ್ಬಿಟ್ಟು ಕೊಡ್ತಾರೆ. ಇವ ಏನು ಮಾಡಿದ, ಮತ್ತೆ ರುಕ್ಮಿಣಿ ಇದ್ದು ರುಕ್ಮಿಣಿ ಕೈ ಕೊಟ್ಟ. ಸತ್ಯಭಾಮ ಸಖಿಯರೆಲ್ಲ ನೋಡ್ಬೇಕು. ರುಕ್ಮಿಣಿ ದೇವಿ ಎಲ್ಲರಿಗಿಂತ ಅತ್ಯಂತ ಪ್ರೀತಿ ಪಾತ್ರಳು ಅಂತ ಸತ್ಯಭಾಮ ಸಿಟ್ಟು ತೋರುತ್ತಾಳೆ. ವಿಡಂಬನೆ. ಶ್ರೀದೇವಿ ಭೂದೇವಿ ಇವರು. ಆದ್ದರಿಂದ ಮಾಡಿ ನಾರಾಯಣ ಅಂತ ನಾರದರು ಬಂದರು ಸತ್ಯಭಾಮ ಹತ್ರ. ಬನ್ನಿ ನಾರದ್ರೆ, ಎಂಥ ಕೆಲಸ ಮಾಡಿದ್ರಿ? ತುಂಬಿದ ಸಭೆಯಲ್ಲಿ ಏನು ಮಾಡಿದ್ರಮ್ಮ? ದೊಡ್ಡವ್ರ ಹತ್ರ ಬರೀ ಕೈನಲ್ಲಿ ಹೋಗ್ಬಾರ್ದು, ಹೂವು ಕೊಟ್ಟೆ. ಅವ್ರು ಕೊಟ್ಟರಿ ಸರಿ, ಏನು ಹೇಳಿದ್ರಿ ಮುಂದೆ? ಅತ್ಯಂತ ಪ್ರೀತಿ ಪಾತ್ರರಾದವ್ರು ಕೊಡಿ. ಇದೆಲ್ಲ ಯಾಕೆ ಹೇಳ್ಬೇಕಾಗ್ತದೆ? ಯಾರು ಕೇಳಿದ್ರು ಅಂತ ಹೇಳಿ. ಅಲ್ಲಮ್ಮ, ನಮ್ಮ ಅತ್ಯಂತ ಪ್ರೀತಿ ಪಾತ್ರ ನಾನೇ ಆಗಬಹುದು, ಅವ್ರು ಆಗಬಾರ್ದು. ಅದಕ್ಕೇನು ಮಾಡ್ಬೇಕು ಹೇಳಿ? ನಾನು ಹೇಳಿದ ಮಾತು ಕೇಳು ಗಂಡ. ಅಂದರೆ ಈ ಗಂಡಂಗೆ ನೀನು ಉಪಚಾರ ಮಾಡು, ನೀನು ಹೇಳಿದ ಮಾತು ಕೇಳ್ತಾನೆ. ನೀನೇ ನೀರು ಕಾಯಿಸು, ಅಭ್ಯರ್ಥನೆ ಮಾಡಿಸು, ವೈದಿಕ್ಕು, ಸ್ನಾನ ಮಾಡಿಸು, ದೇವ್ರ ಪೂಜೆ ಗಡಿ ಮಾಡಿಕೊಡು, ಅಡುಗೆ ಮಾಡಿಕೊಡು, ಬಡಿಸು, ಊಟ ಹಾಕು, ತಾಂಬೂಲ ಮಾಡಿಕೊಡು, ನೀನು ಹೇಳ್ದಂಗೆ ಕೇಳ್ತಾನೆ ಅಂದರು. ಸಹಜ ಅಲ್ಲ. ಆಮೇಲೆ ಏನು ಮಾಡಲಿ? ಕೆಲಸ ಮಾಡು, ಇಷ್ಟೆಲ್ಲ ಮಾಡಿ ಕೃಷ್ಣ ನನ್ನ ಯಾರಾದರೂ ಬ್ರಾಹ್ಮಣರಿಗೆ ದಾನ ಮಾಡಿಬಿಡು, ಕೃಷ್ಣನ್ನೇ ಕೊಟ್ಟು ಕೃಷ್ಣಾರ್ಪಣ ಅಂದ್ಬಿಡು. ಹರಿವಂಶದ ಕಥೆ ಇದು ಹೇಳ್ತಾ ಇರೋದು. ಕಥೆ ಆಯ್ತಲ್ಲ ಅಂತ ಆಯಿತು. ಕೃಷ್ಣ ಬಂದ, ಎಲ್ಲ ಹೇಳಿದಂತೆ ಎಲ್ಲ ಮಾಡಿದ್ದು. ದಾನ ಯಾರು ಕೊಡ್ಬೇಕ್ರಿ ಎಂಬುದಾಗಿ ಹೇಳಿದರು. ದಾನ ತಗೊಂಡವರು ಅದನ್ನು ಮೇಂಟೈನ್ ಮಾಡಕ್ಕೆ ಬರ್ಬೇಕಲ್ಲ. ಹೆಂಗಿದ್ರು ಆಚಾರ್ಯ ಬರ್ರಿ, ನಾಳೆ ನಿಮಗೆ 33 ಆನೆ ದಾನ ಕೊಡ್ತೀನಿ, ಅದಕ್ಕೆ ಮಾಸ ಇದೆ ಅಂತ ಹೇಳಿದ್ರೆ 33 ಆನೆ ಕೊಟ್ಟರೆ ಸಾಕು ಚಂದಿದ್ಯಾ? ಒಂದಲ್ಲ ಹಾಗೆ ಕೃಷ್ಣನ್ ಸಾಕೋದಕ್ಕಾಗತ್ತಾ ಎಂಬುದಾಗಿ ಅಂದರು. ಆಗ ನಾರಾಯಣ ಅಂತ ನಾರದರೆ ಬಂದರು. ನಾರದರೆ ನೀವೇ ಅಲ್ವಾ ಹೇಳಿದ್ದು ದಾನ ತಗೊಂಡ್ರೆ ಕೃಷ್ಣನ್ನೇ ನಾರದರು ಕೈ ಕೊಟ್ಟು ಕೃಷ್ಣಾರ್ಪಣ ಆಗ್ಬಿಟ್ಟು. ಯಾರೋ ಸತ್ಯಭಾಮ. ಆಗ ಮಿಕ್ಕ ಹೆಂಡತಿರೆಲ್ಲ ಬಂದರು. ಯಾಕೆ ಇಷ್ಟು ಹಗರಣ ಮಾಡ್ತಾ ಇದೀಯಾ ಅಂತ. ಒಂದು ಪಾರಿಜಾತ ಪುಷ್ಪವನ್ನ ಪ್ರೀತಿ ಪಾತ್ರಗಳು ಅಂತ ರುಕ್ಮಿಣಿಗೆ ನೀವು ಕೊಟ್ಟಿದ್ದೀರಿ, ಅಯ್ಯೋ ಒಂದು ಹೂವು ಕೊಟ್ಟೆ ಅಂತ ಇಷ್ಟು ಹಗರಣ, ನಿಮ್ಗೊಂದು ವೃಕ್ಷಾನೇ ತಂದು ಕೊಡ್ತೀನಿ ಅಂತ ಅದನ್ನು ಜ್ಞಾಪಿಸ್ತಾಳೆ. ಅಲ್ಲಿ ಕತೆ ಮುಂದುವರಿಯುತ್ತೆ. ಆಗ ಮಿಕ್ಕ ಹೆಂಡತಿಯರೆಲ್ಲ ಬಂದರು. ಕೃಷ್ಣ ನಿನ್ನೊಬ್ಬನ ಸ್ವತ್ತಲ್ಲ, ನಮಗೂ ಇದ್ದಾನೆ, ನಮ್ಮನ್ನು ಕೇಳದೆ ಹೆಂಗೆ ದಾನ ಮಾಡ್ತೀನಿ.
ಇನ್ನೊಬ್ಬನ ಸೊತ್ತಾಗಿದ್ರೆ ಏನಾದರೂ ಮಾಡ್ಕೋಬಹುದಾಗಿತ್ತು ಎಂಬುದಾಗಿತ್ತು ಅಂತ ಹೇಳಿದಾಗ ಎಲ್ಲ ಹೆಂಡತಿರು ಬರ್ತಾರೆ. ಆಗ ನಾರದ್ರೆ ಏನು ಮಾಡಿ, ನಂಗೆ ಬೇಡ ಒಂದು ಕೆಲಸ ಮಾಡ್ರಿ, ಕೃಷ್ಣನ ತಕ್ಕಡೆ ಕೂಡಿಸ್ರಿ, ಅವನ ತೂಕಕ್ಕೆ ಸಮಾನವಾಗಿರ್ತಕ್ಕಂಥ ಸಂಪತ್ತನ್ನು ಕೊಟ್ಬಿಟ್ಟು ತಗೊಂಡು ಹೋಗ್ತೀನಿ. ಅಲ್ಲಿ ಶುರು ಆಯಿತು ನೋಡಿ ತುಲಾಭಾರ. ಶ್ರೀಕೃಷ್ಣ ತುಲಾಭಾರ ತಕ್ಕಡೆ ತಗೊಂಬಂದ್ರು, ಅಲಂಕಾರ ಮಾಡಿದ್ರು, ಕೂಡಿಸಿದ್ರು, ಬೇಕಾದಷ್ಟು ಬಂಗಾರ ಬೆಳ್ಳಿ ಒಡವೆ ಅದು ಇದು ಎಲ್ಲ ಹಾಕಿದ್ರು. ಏನೇನು ಹಾಕಿದ್ರು, ಜಗದುದರ ಇವನು, ಜಗತ್ತನ್ನು ಉದರದಲ್ಲಿ ಇಟ್ಕೊಂಡವನು. ಮೇಲೆ ಬರಲಿಲ್ಲ, ಏನು ಮಾಡೋದು? ಒಂದು ರುಕ್ಮಿಣಿ ದೇವಿ ಒಬ್ಬಳು ಬಂದಿರಲಿಲ್ಲ. ಕರಿಯಮ್ಮ ರುಕ್ಮಿಣಿನೋ ಅಂದರು ನಾರದರು. ರುಕ್ಮಿಣಿ ದೇವಿ ಬರ್ತಾಳೆ, ನಗುತ್ತಾಳೆ. ಈ ಒಂದು ಲೌಕಿಕವಾದ ಸಂಪತ್ತಿನಿಂದ ಕೃಷ್ಣನನ್ನು ಅಳೆಯಕ್ಕಾಗತ್ತಾ ಅಂತ ಹೇಳಿ ಎಲ್ಲ ತೆಗೆಸಿ, ಏಕೇನ ತುಳಸಿ ಮಾತ್ರ ಅಂದರೆ ನಾಪಿ ನರೋತ್ತಮ ಒಂದು ದಳ ತಿರಿ ತುಳಸಿ ಬಿಂದು ಗಂಗೋದಕವು ತಿರಿ ಮುಕುಂದನಿಗೆ ಮುಕುಂದಾರ್ಪಣವೆನಲು ಕುಂದದ ಸೌಭಾಗ್ಯವ ನೀವ ಅಂತ ಇರಬೇಕಾದ್ರೆ ಇದರಿಂದ ಏನಾಗುತ್ತೆ ಅಂತ ಹೇಳಿ ಭಕ್ತಿಯಿಂದ ಒಂದು ತುಳಸಿ ದಳವನ್ನು ಹಾಕಿದರೆ ಗೆದ್ದ ನಮ್ಮ ನಮ್ಮ ಕೃಷ್ಣ ಗೆದ್ದ ನಮ್ಮ ಅಂತಾರೆ. ಆ ತಕ್ಕಡಿ ಪರಡಿ ಮೇಲೆ ಬಂತಂತೆ. ನಾನಂದ್ರೆ ಕೃಷ್ಣನಿಗೆ ಸಮಾನವಾಗಿರೋ ಅಂತಂದು ತಗೊಂಡ್ರಿ ತುಳಸಿ ದಳ ಅಂತ ಕೊಡ್ರಿ, ನನಗೆ ಬೇಕಾಗಿದ್ದು ಇದೇ ಕಣಮ್ಮ ಎಂಬುದಾಗಿ ಹೇಳಿ ತಗೊಂಡು ಹೋದ್ರು ಅಂತ ಅದೇ ಕಥೆ ಮುಂದುವರಿಯುತ್ತೆ. ಈಗ ಪಾರಿಜಾತ ವೃಕ್ಷ ನಾವು ತಗೊಂಡು ಹೋಗೋಣ ಅಂತಾಳೆ ಭಾಗವತ. ಸರಿ ಅಂತ ಪಾರಿಜಾತ ವೃಕ್ಷವನ್ನು ಕಿತ್ತಿದ್ರು, ಗರುಡನ ಮೇಲೆ ಇಟ್ಕೊಂಡು ಕೂಡಲೇ ಎಲ್ಲ ಇವರು ಯುದ್ಧಕ್ಕೆ ಬಂದರು. ಸರ್ವ ದೇವತೆಗಳು ಯುದ್ಧಕ್ಕೆ ಬಂದರು. ಎಲ್ಲ ಒಟ್ಟಿಗೆ ಯುದ್ಧ ಮಾಡ್ರಿ. ಒಂದ್ಸತಿ ಕೃಷ್ಣ ಅದು ಮಾಡ್ತಾನೆ. ಪಾಂಡವರು, ಕೌರವರು, ರಾಜಾದಿರಾಜರು ಎಲ್ಲ ಯುದ್ಧ ಮಾಡ್ರಿ, ಪೂರ್ತಿ ಬಲ ನಿಂದ ಏನೇನಿದೆ ಅಷ್ಟನ್ನ ಪ್ರಯೋಗ ಮಾಡಿ ನನ್ನ ಮೇಲೆ ಯುದ್ಧ ಮಾಡಬೇಕು, ಎಲ್ಲರನ್ನೂ ಜಯಿಸ್ತೀನಿ ಇಂದ ರಥದಲ್ಲಿ ಕೂತುಕೊಂಡು ಒಂದೇ ಸರ್ತಿ ಎಲ್ಲ ಹತ್ರ ಯುದ್ಧ ಮಾಡ್ತಾ ಇದ್ದಾನೆ ಕೃಷ್ಣ. ಭೀಮಸೇನ ಅಲ್ಲೆಲ್ಲ ನಿಂತಿದ್ದ. ಬಾಯಿ ನನ್ನ ಆಜ್ಞೆ, ನೀನು ಸಹ ನಿನ್ನ ಬಲ ಎಲ್ಲ ಕೊಡೋದು. ಭೀಮಸೇನ ಭಗವಂತನ ಮೇಲೆ ಕೈ ಮಾಡಲ್ಲ, ನನ್ನ ಯುದ್ಧಕ್ಕೆ ಪ್ರತಿಬಂಧ ಮಾಡಬೇಕೇನು ಅಂತ ಭಗವಂತನ ಆಜ್ಞೆ. ಭಗವಂತನ ರಥದ ಚಕ್ರವನ್ನು ಭೀಮಸೇನ ದೇವರು ಬಲವಾಗಿ ಹಿಡ್ಕೊಂಡ್ರಂತೆ. ಭೀಮಸೇನ ದೇವರ ಬಲವನ್ನು ಮೀರಿಸಿ 3 ಗುರುಳು ಉಳಿಸಿದ್ದಂತೆ ಭಗವಂತ. ಅಂದ್ರೆ ಅವನಿತ್ತು ನಾನು ಉತ್ತಮ ಅಂತ ತೋರಿಸ್ತಾ ಅಂತ ಒಂದು ಕಡೆಗೆ ಬರ್ತದೆ. ಹಾಗೆ ಎಲ್ಲ ದೇವತೆಗಳು ಬಂದಾಗ ಯುದ್ಧ ಮಾಡ್ತಾ ಇದ್ದಾರೆ. ಸತ್ಯಭಾಮ ಶಾಂಗ್ರ ಧನುಸ್ಸಿನಿಂದ ಎಲ್ಲರನ್ನ ದೂರ ದೂರ ಸರಿಸ್ತಾ ಇದ್ದಾರೆ. ಈ ಕಡೆ ಗರುಡ, ಸತ್ಯಭಾಮ, ಕೃಷ್ಣ, ಆ ಕಡೆ ಬಿಟ್ಟ ಎಲ್ಲ ದೇವತೆಗಳು. ಕಶ್ಯಪರು ಬಂದು, ಇಂದ್ರ ನೀನು ಉಪೇಂದ್ರ ಯಾಕೆ ಎಲ್ಲಾಡ್ತಿರೋ? ಇಷ್ಟು ದಿವಸ ನಿನ್ನ ಹತ್ರ ಇತ್ತಲ್ಲ ಪಾರಿಜಾತ ವೃಕ್ಷ, ಇನ್ನು ಮೇಲೆ ಒಂದಿಷ್ಟು ದಿವಸ ಕೃಷ್ಣನ ಮನೆಗೆ ಕಳಿಸು. ಇಲ್ಲ ಇವತ್ತು ಪಾರಿಜಾತ ವೃಕ್ಷ ತಗೊಂಡೋಗ್ತಾನೆ, ನಾಳೆ ಕಾಮಧೇನು ತಗೊಂಡೋಗ್ತಾನೆ, ನಾಳೆ ಕಲ್ಪ ವೃಕ್ಷ ತಗೊಂಡೋಗ್ತಾನೆ, ಆಮೇಲೆ ಭೂಮಿಗೆ ಸ್ವರ್ಗ ಆಗುತ್ತೆ, ನಮ್ಮ ಸ್ವರ್ಗದ ಹೋಗ್ತಾ ಯಾರು ಬರ್ತಾನೆ? ಬೇಡ. ಆ ಕೃಷ್ಣ ಹೇಳ್ತಾನೆ, ನಾನು ಎಲ್ಲಿ ತನಕ ಭೂಲೋಕದಲ್ಲಿ ಇರ್ತೀನೋ ಅಲ್ಲಿ ತನಕ ಪಾರಿಜಾತ ವೃಕ್ಷ ಇರುತ್ತೆ, ಆಮೇಲೆ ಬಂದ್ಬಿಡುತ್ತೆ. ಇನ್ನು ಇದ್ದಾನೆ ಕೃಷ್ಣ ತಿರುಪತಿಯಲ್ಲಿ, ಇಲ್ಲೇ ನಾವು ಕೃಷ್ಣನೇ ಶ್ರೀನಿವಾಸನಾಗಿ, ಅದಕ್ಕೆ ಇನ್ನು ಪಾರಿಜಾತ ವೃಕ್ಷ ಇದೆ ಅಂತ ಹೇಳಿ ಆ ವೃಕ್ಷವನ್ನು ತಗೊಂಡು ಬಂದು ಸತ್ಯಭಾಮ ಮನೆಯ ಅಂಗಳದಲ್ಲಿ ನೆಟ್ಟಂತೆ ಹೂವೆಲ್ಲ ರುಕ್ಮಿಣಿ ಮಂತ್ರ ಬೀಳ್ತಾ ಇದ್ದೀವಿ. ಆ ಪಾರಿಜಾತ ವೃಕ್ಷ ಹಂಗೆ ಇರ್ತಾನೆ, ಬುಡ ಒಬ್ಬರ ಮನೆಗಿರುತ್ತೆ, ಆಮೇಲೆ ಹೂ ಇನ್ನೊಬ್ಬರ ಮನೆಗೆ ಹೋಗುತ್ತೆ ಎಂಬುದಾಗಿ ತಾವು ಹೇಳ್ತಾರೆ. ಹೀಗಾಗಿ ಈಗ ಸತ್ಯಭಾಮ ದೇವಿನ ಕರ್ಕೊಂಡು ಹೋಗಿ ಬಂದ್ಬಿಟ್ಟು ಕೀರ್ತಿ ಅವಳು ಬಂದ್ಬಿಡ್ತು. ರುಕ್ಮಿಣಿ ದೇವಿನ ಕರ್ಕೊಂಡು ಹೋಗಿ ಬರ್ದ. ಇನ್ನೂ ಮಕ್ಕಳಾಗಿಲ್ಲ ಅಂತ, ಮಕ್ಕಳಾಗಿಲ್ಲ ಅಂದ್ರೆ ಏನು ಮಾಡಬೇಕು ಅಂದರೆ ರುದ್ರದೇವರನ್ನು ಕುರಿತು ತಪಸ್ಸನ್ನು ಮಾಡಿ ಮಗನನ್ನು ಪಡೆಯೋಣ, ಇದೊಂದು ವಿಡಂಬನ ಮಾಡಿ ರುಕ್ಮಿಣಿ ಬಾ ಹೋಗೋಣ. ಆಗ ಹೋಗ್ತಾ ಇದ್ದಾನೆ, ಕೈಲಾಸಕ್ಕೆ ಹೋಗ್ತಾ ಇದ್ದಾನೆ. ಕೈಲಾಸಕ್ಕೆ ಹೋಗ್ತಾ ಇದ್ದಾಗ ಜಿಂದಾಬಾದ್ ಜಿಂದಾಬಾದ್ ಅಲ್ಲಿ ಕೂಗಿದ್ರು. ಇಲ್ಲಿ ಯಾವ ಯೂನಿಯನ್ ಬಂತಪ್ಪ ಅಂತ ಅನ್ಕೊಂಡ್ರು. ಪ್ರೇತಗಳ ಸಂಘ, ಘಂಟಾಕರಣ ಅಂತ ಹೇಳಿ ಅವರಿಗೆಲ್ಲ ಲೀಡರ್. ಆ ಪ್ರೇತಗಳೆಲ್ಲ ಕಿವಿ ಗಂಟೆ ಕಟ್ಕೊಂಡಿದ್ವು ಅಂತ. ಯಾರಾದರೂ ನಾರಾಯಣ ಕೃಷ್ಣ ಗೋವಿಂದ ಅಂದ್ರೆ ಜೋರಾಗಿ ಕುಸ್ತಿಯಲ್ಲಿ ಆಡ್ಕೊಂಡು ಆ ಗಂಟೆ ಶಬ್ದದಿಂದ ಕೆಳಗೆ ಬೀಳಬಾರ್ದು, ಕಿವಿಗೆ ಬೀಳಬಾರ್ದು. ಅಂಥ ದ್ವೇಷಗಳು. ಏನು ಬೇಕು ನಿಮಗೆ? ನಮಗೆ ಮೋಕ್ಷ ಬೇಕು. ಮೋಕ್ಷ ಬೇಕಾ? ಆ ಗಂಟೆ ಎಲ್ಲ ಕಿತ್ತೊಗಿರಿ ಮತ್ತೆ ಅಂತ. ಯಾಕೆಂದ್ರೆ ನನ್ನ ಸ್ಮರಣೆ ಮಾಡಿದ ಮೋಕ್ಷ ಏನು ಸಿಗುತ್ತೋ ಅಂತ ಆ ಗಂಟೆಗಳೆಲ್ಲ ಕಿತ್ತು ಹೋಗೋದ್ರು. ಆಗ ಆ ಘಂಟಾಕರ್ಣನಿಗೆ ಆ ಪ್ರೇತಗಳಿಗೆ ಮುಕ್ತಿಯೆಲ್ಲ ಕೊಟ್ಟಂತೆ. ಇವತ್ತು ಬದರಿ ನಾರಾಯಣನ ದರ್ಶನ ಮಾಡಿದರೆ ಹಿಂದುಗಡೆಯಲ್ಲಿ ಘಂಟಾಕರ್ಣನ ದೇವಾಲಯ ಅಂತ ಇದೆ. ಇವತ್ತು ಅಲ್ಲಿದ್ದಾನೆ ಬದರಿ ಕ್ಷೇತ್ರದಲ್ಲಿ. ಅಲ್ಲಿಂದ ಮುಂದೆ
ಕೈಲಾಸಕ್ಕೆ ಬರ್ತಾನೆ. ರುದ್ರದೇವರು ನಮಸ್ಕಾರ ಮಾಡಿಬಿಟ್ರು. ಗಣಗಳೆಲ್ಲ ನೋಡ್ತಾ ಇದೆ. ಅಲ್ಲ, ರುದ್ರದೇವನ ಕೂಡ ತಪಸ್ ಮಾಡಕ್ಕೆ ಬಂದಿರೋ ನೀವು ನಮಸ್ಕಾರ ಮಾಡಿ. ಆಗ ನನಗೆ ಮಗು ಬೇಕು ಕೊಡಯ್ಯ ಅಂದ. ನಾನೇನು ಕೊಡಲಿ ಸ್ವಾಮಿ, ನಿನಗೆ ವರ ಕೊಡೋ ಶಕ್ತಿ ನನಗೆ ಎಲ್ಲಿದೆ ಎಂಬುದಾಗಿ ಹೇಳಿದ್ರು. ಮೊಮ್ಮಗನ ಮನೆಗೆ ತಾತ ಪೋದಂತೆ ಪೋದ ಅಂತಾರೆ ವಾದಿರಾಗ. ಆಗ ರುದ್ರದೇವರು ಹೇಳ್ತಾರೆ, ನೋಡಲಿ, ಹಿಂದೆ ದಾಕ್ಷಾಯಿಣಿ ದೇಹವನ್ನು ಬಿಟ್ಟಿದ್ದು, ನೀನು ತಪಸ್ಸಿಗೆ ಕೂತಿದ್ದೆ. ದಾಕ್ಷಾಯಿಣಿ ಪರ್ವತರಾಜನ ಮಗಳಾಗಿ ಪಾರ್ವತಿಯಾಗಿ ತಪಸ್ಸು ಮಾಡ್ತಾ ಇದ್ಲು. ನಿಮ್ಮಿಬ್ಬರಿಗೂ ಮದುವೆ ಆಗಲ್ಲ ಅಂತ ತಿಳ್ಕೊಂಡು ತಾರಕಾಸುರ ಅನ್ನತಕ್ಕಂಥ ದೈತ್ಯ ಏನು ಮಾಡಿದ, ಶಿವಕುಮಾರನಿಂದ ವರ್ಣ ಬರಲಿ ಅಂತ ವರ ಕೇಳಿದ. ನಿಮ್ಮಿಬ್ಬರನ್ನು ಮದುವೆ ಮಾಡ್ಬೇಕಾಗಿ ಬಂತು. ಅದಕ್ಕೆ ದೇವತೆಗಳೆಲ್ಲ ಒಂದು ಸಂಚು ಮಾಡಿದರು. ಏನು ದೇವತೆಗಳು ಸಂಚು ಮಾಡಿದರು ಅಂತಂದ್ರೆ, ಕಾಮನನ್ನು ಪ್ರಚೋದನೆ ಮಾಡಿದರು. ನೀನು ಬಾಣ ಬಿಡು ಅಂತ. ಬೇರೆಯವರು ಬಾಣ ಬಿಟ್ಟರೆ ಒಂದೆದೆ ಎರಡಾಗುತ್ತೆ, ಕಾಮ ಬಾಣ ಬಿಟ್ಟರೆ ಎರಡದೆ ಒಂದಾಗುತ್ತೆ. ಅದಕ್ಕೋಸ್ಕರ ಪ್ರಚೋದನೆ ಮಾಡಿ ಬಾಣವನ್ನು ಬಿಡಿಸಿ. ಕಾಮ ಬಾಣವನ್ನು ಬಿಟ್ಟ, ನೀನು ಮೂರನೇ ಕಣ್ಣನ್ನು ತೆರೆದೆ, ಕಾಮನನ್ನು ಸುಟ್ಟಾಕ್ತೆ. ಕಾಮ ನನ್ನ ಮಗ. ಆದ್ರೆ ಅದನ್ನು ಪ್ರಚೋದನೆ ಮಾಡಿದವರು ಯಾರು? ದೇವತೆಗಳು. ಅವರಿಗೇನು ಶಿಕ್ಷೆ ಕೊಡಲಿಲ್ಲ. ನೀನು ಶಿಕ್ಷೆ ಕೊಟ್ಟಿದ್ದ ಯಾರಿಗೆ? ನನ್ನ ಮಗನಿಗೆ. ದೋಷ ಪರಿಹಾರಾರ್ಥವಾಗಿ ನೀನೇ ಅವನನ್ನು ಬದುಕಿಸ್ಕೊಟ್ಟೆ ಅನ್ನೋ ನಿನ್ನ ದೋಷ ಹೋಗುತ್ತೆ. ಮೊಮ್ಮಗನಿಗೆ ದೋಷ ಗೀಷ ಬಂದರೆ ಅದು ಪರಿಹಾರ ಮಾಡಬೇಕು ಅಂತ ಹೇಳಿ ಭಗವಂತ ಈ ಥರ ಎಲ್ಲ ಮಾಡ್ತಾನೆ. ಮೊನ್ನೆ ಹೇಳಿದೆ, ಅಶ್ವತ್ಥಾಮನಾಗಿ ಉತ್ತರದೇವಿ ಗರ್ಭಕ್ಕೆ ಬಾಣವನ್ನು ಬಿಟ್ಟಿದ್ದ ಪರೀಕ್ಷಿತ್ ರಾಜ ಇನ್ನೂ ಹುಟ್ಟೇ ಇಲ್ಲ. ಏನು ದೋಷ ಇತ್ತು ಅಂತ ಅದೇ ಪರೀಕ್ಷಿತ್ ರಾಜ ಸಾಯ್ತಾ ಇದ್ದಾನೆ. ಹೋಗಿ ಭಾಗವತ ಹೇಳು ಅಂತ ರುದ್ರಾಂಶ ಸಂಭೂತರ ಶುಕಾಚಾರ್ಯ ಕಳಿಸಿದ್ರಂತೆ ಆ ದೋಷ ಪರಿಹಾರಕ್ಕೆ ಎಂಬುದಾಗಿ ತಾವು ಹೇಳ್ತಾರೆ. ಆಗ ಇಲ್ಲಿಗೆ ಬಂದರು. ಸ್ವಾಮಿ ಅಂದ, ನಿನ್ನ ಚಿತ್ತಕ್ಕೆ ಬಂದದ್ದು ನೀ ಮಾಡಪ್ಪ. ಮೋಹಕ ಜೀವರಿಗೆ ರುದ್ರದೇವರಿಂದ ವರ ತಗೊಂಡ ಅಂತ ಗೊತ್ತಾಗಿ, ಆದ್ದರಿಂದ ಆ ನಾಟಕ ಮಾಡ್ತಾ ಇದ್ದೀನಿ ಅಂತ ಹೇಳ್ದ. ಸರಿ ಸ್ವಾಮಿ ಅಂತಂದರು ರುದ್ರದೇವರು. ಆಮೇಲೆ ತಾನೇನು ಮಾಡ್ತಾ ಇದ್ದಾನೆ, 12 ವರ್ಷ ತಪಸ್ ಮಾಡದ ಅಂತ ಭಾಗವತದಲ್ಲಿ ಬರುತ್ತೆ. ಹೇಗೆ ತಪಸ್ ಮಾಡದ ನಿರ್ಣಯ ಕೊಡ್ತಾರೆ ಆಚಾರ್ಯ. ಬೃಹಸ್ಪತಿ ಒಂದೊಂದು ರಾಶಿಯಲ್ಲಿ ಒಂದೊಂದು ವರ್ಷ ಇರ್ತಾರೆ. ಅಂದರೆ ತಾವು ಹೇಳ್ತಾ ಇದ್ದಾರೆ, ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ಹಿಂಗೋಗಿ ಬಂದ್ಬಿಡಯ್ಯ ಅಂತ. ಅವನೇನು ಮಾಡಿದೆ, ಈ ಕಡೆಯಿಂದ ಸಕಲ ಗ್ರಹ ಬಲನೆಯಲ್ಲಿ ಸರಸಿ ಯಾಕ್ಷ ಹಿಂಗೆ ಹೋದ ಹಂಗೆ ಬಂದ್ಬಿಟ್ಟ. 12 ವರ್ಷ ತಪಸ್ ಮಾಡಿದೆ ಇಂದ. ಆ ಕಡೆ ಕಾಮನನ್ನ ಪ್ರದ್ಯುಮ್ನನ್ನಾಗಿ ತಾನು ಪಡೀತಾನೆ. ಸರಿ, ರುಕ್ಮಿಣಿ ದೇವಿಯಲ್ಲಿ ಮಗ ಹುಟ್ಟಬೇಕು. ಈ ಕಡೆಯಲ್ಲಿ ಶಂಬರಾಸುರ ಅಂತ ಇದ್ದ. ಆ ಶಂಬರಾಸುರನ ಬಳಿಗೆ ನಾರದರು ಬಂದರು. ನೋಡಲಿ, ರುಕ್ಮಿಣಿ ದೇವಿಗೆ ಮಗ ಹುಟ್ಟುತ್ತಾ ಇದ್ದಾನೆ ಕೃಷ್ಣನಿಗೆ, ಅವನಿಂದ ನಿನ್ನ ಸಾವು. ನಾರದರು ಏನು ಮಾಡ್ತಾರೆ, ಅವನಿಂದ ನಿನ್ನ ಸಾವು ಎಂಬುದಾಗಿ ಹೇಳಿದರು. ಇವ ಏನಂದ, ಈಗ ತಾನೇ ಹುಟ್ಟುತ್ತಾ ಇದೆಯಾ ಏನೋ ಅಂತನ್ನು. ಅವರಿಗೆಲ್ಲ ರಾಕ್ಷಸ ಕೆಲವು ಮಾಯೆ ಬರ್ತಾ ಇರ್ತದೆ. ಶಂಬರಾಸುರ ಅವನೇನು ಮಾಡ್ತಾರೆ, ಸೀದಾ ಹೋದ, ಸೂಚಿಕಾಗ್ರಹದಿಂದ ಮಗುವನ್ನು ಎತ್ಕೊಂಡು ಬಂದ, ಸಮುದ್ರದಲ್ಲಿ ಬಿಸಾಕ್ಬಿಟ್ಟ. ಪಾಪ, ನನಗೆ ಸಾವಿಲ್ಲ ಅಂತ. ಆ ಮಗುವನ್ನು ಒಂದು ಮೀನು ನುಂಗ್ಬಿಡ್ತು. ಆ ಮೀನನ್ನು ಒಬ್ಬ ಬೆಸ್ತ ಹಿಡಿದ. ಏನೋ ಬಹಳ ತೂಕ ಇದೆ ಮೀನು ಅಂತ ಹೇಳ್ತಾ ರಾಜನ ಕೊಡಬೇಕು. ಶಂಬರಾಸುರನ ತಂದು ಕೊಟ್ಟು ಕೊಟ್ಟ ತಕ್ಷಣ ಶಂಬರಾಸುರ ಅಡುಗೆ ಮನೆ ಕಳಿಸ್ತಾನೆ. ಮೀನು ಇನ್ನೇನು ಮಾಡ್ತಾನೆ, ಅಡುಗೆ ಮನೆಗೆ ಮಾಯಾವತಿ ಅಂತ ಹೇಳಿ ಅಡುಗೆ ಅವಳು ರತಿದೇವಿ. ಅವಳು ಆ ರತಿದೇವಿ ನಂಗೆ ಬೇಕು ಅಂತ ಕೇಳಿದ್ದಂತೆ ಶಂಬರಾಸುರ ರುದ್ರದೇವ್ರನ್ನ, ಕೊಡ್ತೀನಿ ಹೋಗು ಅಂದ್ಬಿಟ್ಟ. ಆಗ ರತಿದೇವಿ ಕೇಳ್ತಾಳೆ, ಅಲ್ಲ ಸ್ವಾಮಿ, ಇದೇನಿದು ಶಂಬರಾಸುರನ್ನು ಕೊಡ್ತೀನಿ ಅಂತ ಹೇಳಿದ್ಯಾ? ನಾನು ಯಾರು, ಭಗವಂತನ ಸೊಸೆ ಅಲ್ಲವೇ? ಈ ರೀತಿ ಮಾಡ್ಬೋದಾ ನೀನು? ಅಂದರೆ ಕೊಡ್ತೀನಿ ಅಂದರೆ ಹೆಂಡತಿ ಹಾಕಿ ಕೊಡ್ತೀನಿ ಅಂತ ಹೇಳಿದ್ನ. ಅವ್ರ ಮನೇಲಿ ನೀನಿರುವ ಅಡುಗೆ ಒಳಗೆ ದಿವಸ. ಅದಕ್ಕೆ ಮಾಯಾವತಿ ಅಡುಗೆಯವರ ರೂಪದಲ್ಲಿ ಇದ್ದೀವಿ. ಅಲ್ಲಿಗೆ ಈ ಮೀನು ಬಂದು ಕತ್ತರಿಸಿದ್ರೆ ಒಂದು ಮಗು ಇದೆ. ಆಶ್ಚರ್ಯದಿಂದ ನೋಡಿದ್ದು. ನಾರಾಯಣ ಅಂತ ನಾರದರು ಅಲ್ಲಿಗೆ ಬಂದರು. ಬನ್ನಿ ನಾರದರೆ, ಏನಮ್ಮ ಸ್ವಾಮಿ ಇದೇನಿದು ಮಗು, ನಿನ್ನ ಗಂಡ ಅವನಿಗೆ ಪಾಲನೆ ಮಾಡು, ಪೋಷಣೆ ಮಾಡು, ಕೇಸರಿ ಪುಸ್ತಕ ಹಾಕಿ ಧಾರೆ ಕೊಡು. ನಿನಗೆಂತೂ ಅವರೆಲ್ಲ ದೇವತೆಗಳು, ಯೋಗನ ಹಾಗೆ ಇರುತ್ತೆ. ಅದೇ ಯೋಚನೆ ಮಾಡಬೇಡ, ಹಿಂಗಾಯ್ತು ಅಂತ ನಾರದರು ಹೇಳ್ಬಿಟ್ಟು ಹೋದ್ರು. ಇದು ಶಂಬರಾಸುರನಿಗೆ ಗೊತ್ತಿಲ್ಲ. ಗುಪ್ತವಾಗಿ ಇದ್ದ. ಗುಪ್ತವಾಗಿ ಅವನನ್ನು ತರುಣನನ್ನಾಗಿ ತಾನು ಮಾಡಿದ್ದು. ಆಮೇಲೆ ಒಂದು ದಿವಸ ಶಂಬರಾಸುರನಿಗೆ ಗೊತ್ತಾಯಿತು, ನಮ್ಮ ಮಗಳ ಹತ್ತಿರದಲ್ಲಿ ಯಾವುದೋ ಪುರುಷನ ಸಂಪರ್ಕ ಇದೆ ಎಂಬುದಾಗಿ ಗೊತ್ತಾಯಿತು. ಯಾರು ಮಾಯಾವತಿ ಪುರುಷನ ಸಂಪರ್ಕ ಪಡ್ಕೊಂಡಿದ್ದಾರೆ ಕೇಳು.
ನೋಡು. ಆಗ ಯುದ್ಧಕ್ಕೆ ತಾನು ಬರ್ತಾನೆ. ಯುದ್ಧಕ್ಕೆ ತಾನು ಬಂದಂಥ ಕಾಲದಲ್ಲಿ ಪ್ರದ್ಯುಮ್ನ ಯುದ್ಧವನ್ನ ಮಾಡುವಾಗ ಕೃಷ್ಣ ಚಕ್ರ ಕೊಡ್ತಾನೆ. ಚಕ್ರ ಕೊಟ್ಟರೆ ಸಾಕು, ಆ ಚಕ್ರವನ್ನ ಬಳಸುವಂತ ಶಕ್ತಿಯನ್ನು ಕೊಡಬೇಕು, ಅದನ್ನು ಕೊಡ್ತಾನೆ. ಯಾಕೆ ಆ ಶಂಬರಾಸುರನಿಗೆ ಪ್ರದ್ಯುಮ್ನಿಂದ ಮರಣ ಅಂತ ಇತ್ತು. ಪ್ರದ್ಯುಮ್ನ ಕೃಷ್ಣನ ಚಕ್ರವನ್ನ ಬಿಟ್ಟು ಅವನ ಸಂಹಾರವನ್ನ ಮಾಡದ ಎಂಬತಕ್ಕಂಥ ಕಥೆಯನ್ನು ಶುಕಾಚಾರ್ಯ ಪರೀಕ್ಷಿತ್ ಮಹಾರಾಜ ಹೇಳುತ್ತಾರೆ. ಅಷ್ಟು ಮಾಡಿಕೊಂಡು ಇಲ್ಲಿಗೆ ಮತ್ತೆ ಬರ್ತಾರೆ. ಬಂದಾಗ ನೋಡ್ರಿ, ಮಗು ಹುಟ್ಟಿತು ಅಂತಂದ್ರು. ಹುಟ್ಟಿದ ಮಗು ಕಾಣ ಆಯ್ತು ಅಂದ್ರು. ಏನು ಹುಡುಕ್ಲಿಲ್ಲ, ಅವರು ಸರ್ವಜ್ಞರು ಅಂತ ಗೊತ್ತಿದ್ದಿಲ್ಲ. ಮತ್ತೆ ಬಂದಿದ್ದೆ ಮದುವೆ ಮಾಡ್ಕೊಳ್ತಾನೆ ಹೆಂಡತಿ ಕರ್ಕೊಂಡು. ಆ ಬಂದಾಗ ಪ್ರದ್ಯುಮ್ನ ಬಂದಾಗ ಆ 16,100 ಜನ ಬೇರೆಯವರೆಲ್ಲ ಇದ್ರಲ್ಲ, ಅವರು ಕೃಷ್ಣನೇ ಏನು ಅಂತ ಭ್ರಮೆಗೊಂಡ್ರು. ಅದಕ್ಕೋಸ್ಕರ ಅವರಿಗೆ ಮುಂದೆ ಮ್ಲೇಚ್ಛರ ವಶ ಆಗಲಿ ಅಂತ ಶಾಪ ಬಂತ. ಪರಪುರುಷನನ್ನ ತಮ್ಮ ಗಂಡ ಅಂತ ತಿಳ್ಕೊಂಡ್ರೆ ಹೆಂಗಾಗುತ್ತೆ ನೋಡ್ರಿ ಎಂಬುದಾಗಿ ಅವ್ರು ಹೇಳಿದರು. ಬಂದ ಕೂಡಲೇ ಪೌಂಡ್ರಕ ವಾಸುದೇವ ಅಂತ, ವಸುದೇವನ ಮತ್ತೊಬ್ಬನ ಹೆಂಡತಿಯಲ್ಲಿ ಹುಟ್ಟಿದವ. ಅವ ಏನು ಮಾಡಿದ, ನೀನಲ್ಲ ವಾಸುದೇವ, ನಾನು ಶಂಕುಚಕ್ರ ನಂಗೂ ಇದೆ ಅಂತ ಅಂಟಿಸ್ಕೊಂಡ. ಸ್ತ್ರೀವತ್ಸ ಚಿಹ್ನೆ ಇದೆ ಅಂತ ಇದೆ ತುಟ್ಕೊಂಡು ತಾನು ತೋರಿಸ್ತಾ, ನೀನ್ ಬಿಲ್ ಕೊಡು, ಬಾಣ ಕೊಡು ಅಂತ ಎಲ್ಲ ಕೇಳದ. ಇವನು ಯುದ್ಧಕ್ಕೆ ನಿಂತ, ಚಕ್ರವನ್ನು ಬಿಟ್ಟ. ಅದು ಪೌಂಡ್ರಕ ವಾಸುದೇವನನ್ನು ಸಂಹಾರ ಮಾಡಿ ಕಾಶಿ ಕ್ಷೇತ್ರವನ್ನು ಮಹಾಸ್ಮಶಾನ ಕ್ಷೇತ್ರವನ್ನಾಗಿ ಮಾಡಿ ಕೃಷ್ಣನ ಕೈಗೆ ಹೋಗ್ತಾ. ಅವನು ಶುರು ಮಾಡಿದ, ನಾನೇ ದೇವರು ಅಂತ ಹೇಳ, ನಾನೇ ದೇವರು ಅನ್ನೋದನ್ನ ನಾನು ಸಂಹಾರ ಮಾಡ್ತೀನಿ ಎಂಬುದಾಗಿ ತಾವು ಹೇಳ್ತಾರೆ. ಇಷ್ಟೆಲ್ಲ ಆಯಿತು. ಇದಾದ ಮೇಲೆ 14,100 ಜನ ಹೆಣ್ಣು ಮಕ್ಕಳನ್ನೆಲ್ಲ ದ್ವಾರಕೆ ಕಳಿಸಿದ್ನಲ್ಲ, ಅವನ್ನೆಲ್ಲ ಕರೆದ. ಏಕಕಾಲದಲ್ಲಿ ಅಷ್ಟು ರೂಪಗಳನ್ನು ತಾಳಿ ಏಕಕಾಲದಲ್ಲಿ ಪಾಣಿಗ್ರಹಣವನ್ನು ಮಾಡಿದ ಎಂಬುದಾಗಿ ತಾವು ಹೇಳಿದರು. ಇದಾದ ಮೇಲೆ ಒಂದು ದಿವಸ ಎರಡನ್ನು ಕರ್ಕೊಂಡು ಸೂರ್ಯಗ್ರಹಣ ಕಾಲ ಬಂದು ಶ್ರವಂತ ಪಂಚಕ ಅಂತ ಪರಶುರಾಮ ದೇವರು ನಿರ್ಮಾಣ ಮಾಡಿದ್ದು, ಅಲ್ಲಿ ಹೋಗೋಣ ನಡೆಯುವ ಸ್ಥಾನಕ್ಕೆ ಅಂತ ಎಲ್ಲಾ ಹೆಂಡತಿಯರನ್ನು ಕರ್ಕೊಂಡು ತಾನು ಹೊರಟ. ಪಾಂಡವರು ಬಂದರು, ಕೌರವರು ಬಂದರು, ಅವರವರ ಹೆಂಡತಿಯೊಡನೆ. ಆಗ 16,108 ಜನ ಕೃಷ್ಣ ರಮಣೀಯರೆಲ್ಲರೂ ಕೃಷ್ಣೆಯೊಂದಿಗೆ ಬೆರೆತು, ಕೃಷ್ಣ ಅಂದ್ರೆ ದ್ರೌಪದಿ ದೇವಿ, ಕೃಷ್ಣೆಯೊಂದಿಗೆ ಬೆರೆತು ಕೃಷ್ಣ ಕಥಾ ಗಾನಪ ನದಿ ಆಗ ಕೂಡಿಹರು. ಕೃಷ್ಣನು ಪಾಣಿಯನು ಉತ್ಕೃಷ್ಟ ಬಿಡಿದ ರೀತಿ ಸ್ಪರ್ಧದೆಂ ನುಡಿದೆಯರು ಸಂತಸದ ಶುಕರು. ಕೃಷ್ಣ ನಿನ್ ಮದುವೆ ಹೆಂಗಾದ, ನಿನ್ ಮದುವೆ ಹೆಂಗಾದ, ನಿನ್ ಮದುವೆ ಹೆಂಗಾದ ಅಂತ ಹೇಳ್ತಾ ಇದ್ದಾಳೆ ದ್ರೌಪದಿ. ಅದಕ್ಕೆಲ್ಲ ಉತ್ತರವನ್ನು ಹೇಳ್ತಾ ಉಭಯ ಪುರುಷರೊಬ್ಬರು ಹೇಳ್ತಾ ಇದ್ದಾರೆ. ಪಾಂಡವರ, ಗೋಪಿಕಾ ಸ್ತ್ರೀಯರ, ಗೊಲ್ಲ ಬಾಲಕರ ಯೋಗಕ್ಷೇಮವನ್ನು ವಿಚಾರಿಸ್ತಾ ಇದ್ದಾನೆ ಕೃಷ್ಣ. ಅವರೆಲ್ಲ ಬಂದಿದ್ದಾರೆ ಶಮಂತ ಪಂಚಕ ಸೂರ್ಯಗ್ರಹಣ ಅಂತ. ಆಗ ಋಷಿಮುನಿಗಳು ಬರ್ತಾರೆ. ವಸುದೇವ, ಏನು ಪುಣ್ಯ ಮಾಡಿದ್ಯೋ ನೀನು, ನಿನಗೆ ಕೂಸಾಗಿ ಬಂದವನು ಸಾಕ್ಷಾತ್ ವಸುದೇವನೇ ಕಣೋ. ಏಸು ಪುಣ್ಯವ ಮಾಡಿ ಸಾಸಿರ ನಾಮದವನ ಕೂಸೆಂದು ಆಡಿಸಿದಳು ಯಶೋದೆ ಎಂಬುದಾಗಿ ಹೇಳ್ತಾರೆ. ಆಗ ಯಶೋದೆಗೆ, ಇವಳಿಗೆ ದೇವಕಿ ವಸುದೇವರಿರ್ತಾರೆ, ದೇವಕಿಗೆ ಅಷ್ಟು ಮಹಿಮಾ ಉಳ್ಳವನೇ ನನ್ನ ಮಗ. ಹಾಗಾದರೆ ನನಗೆ ಮೊದಲು 6 ಜನ ಮಕ್ಕಳು ಹುಟ್ಟಿದ್ರು, ಪ್ರಾಗಪುತ್ರರು ಅಂತ ಕರೀತಾರೆ ಅವರನ್ನು. ಆ ಪ್ರಾಗಪುತ್ರರ ಕಾಣ ಬಯಸಿದಳು ದೇವಕಿ. ಯಾಕೆಂದ್ರೆ ಅವರು ಸ್ತನ್ಯಪಾನ ಮಾಡಿರಲಿಲ್ಲ, ಕಂಸ ಬಂದು ಹಾಗೆ ಬಂದ್ಬಿಟ್ಟಿಲ್ಲ. ಅದಕ್ಕೆ ಅವರೆಲ್ಲ ಬಯಸಿದಳು. ಕೃಷ್ಣ ತಾನು ಹೋಗಿ ಆ ಪ್ರಾಗಪುತ್ರರು ಯಾರು ಹೇಳಿದ್ದಲ್ಲ ಮೊನ್ನೆ ದಿವಸ ಕಾಲನೇಮಿಯ ಮಕ್ಕಳು ಸುತಲ ಲೋಕದಲ್ಲಿ ಮಲಗಿದ್ದಾರೆ, ಅವರನ್ನ ಮಗುವನ್ನಾಗಿ ಮಾಡಿ ಕರ್ಕೊಂಡು ಬಂದರೆ ಆ ದೇವಕಿಯ ಸ್ತನಗಳಿಂದ ಹಾಲು ಉಕ್ಕಂತೆ, ಹಾಲು ಸ್ತನ್ಯಪಾನ ಮಾಡುತ್ತಾ ಕೃಷ್ಣ ಅಂದ್ರು ಮಾಡಿತು ಅಂದ. ಯಾಕೆ ಹಿಂಗೆ ಮಾಡದ ಅಂದ್ರೆ 8ನೇ ಗರ್ಭದಲ್ಲಿ ಹುಟ್ಟಿದ ಕೃಷ್ಣ ಮೊದಲು ಸ್ತನ್ಯಪಾನವನ್ನ ಮಾಡಿ ಉಳಿದ ಅಮೃತವನ್ನ ಅವರಿಗೆ ಪ್ರಸಾದ ರೂಪವಾಗಿ ಕೊಡ್ತಾನೆ. ಲೋಕವಿಲಕ್ಷಣ ಅನ್ನೋದು ಇದಕ್ಕೆ. ಮೊದಲನೇ ಮಗು ಮೊದಲು ಸ್ತನ್ಯಪಾನ ಮಾಡಿದ್ದಾರೆ, 2ನೇ ಮಗು 3ನೇ ಮಗು ಆದ್ಮೇಲೆ ಮೊದಲನೇ ಮಗು ಸ್ತನ್ಯಪಾನ ಮಾಡಿತು ಯಾರಾದ್ರೂ ಹೇಳ್ತಾರೇನು? 8ನೇ ಮಗು ಸ್ತನ್ಯಪಾನ ಮಾಡಿದ ಮೇಲೆ ಮೊದಲ 6 ಜನ ಮಕ್ಕಳು ಸ್ತನ್ಯಪಾನ ಮಾಡಿದರು. ಮೊದಲೇ ಇವರು ಸ್ತನ್ಯಪಾನ ಮಾಡಿದ್ದರೆ ಆ ಶೇಷ ನಾನು ಕುಡಿಬೇಕಾಗಿತ್ತು, ನನ್ನ ಪ್ರಸಾದ ಅವರು ಕೊಟ್ಟಿದ್ದೇನೆ ಎಂಬುದಾಗಿ ಹೇಳಿ ಕೃಷ್ಣ ತಾನು ಮಾಡಿದ ಎಂಬುದಾಗಿ ತಾವು ಹೇಳ್ತಾ ಇದ್ದಾರೆ. ಇದಾದ ಮೇಲೆ ಸುಂದರವಾದ ಸುಗಂಧಿತವಾದ ಹಂದರಗಳ ಸಾಲುಗಳು ದ್ವಾರಕೆಯಲ್ಲಿ
ಚಂದದ ಉದ್ಯಾನವನಗಳು ಇದೆ, ಅಂದವಾದ ತಲೆದು ತೋರಣ ಇದೆ, ಚಂದನೋದಕದಿಂದಲೇ ಶುದ್ಧಿಗೊಳಿಸಿದ ಹಾದಿಗಳ ಸೊಬಗಿದೆ, ನೀರು ತುಂಬಿದ ಸರಸಿಗಳಿದೆ, ನೀರಲ್ಲಿ ಅರಳಿರುವ ಕಮಲಗಳಿದೆ, ಪರಿಮಳ ಬೀರುವ ಕುಸುಮಗಳಿದೆ, ಸಾರಸ ಚಕ್ರವಾಕಾದಿಗಳು ಇದೆ, ಹಾರುವಂತ ಹಕ್ಕಿಗಳಿದೆ, ತುಡುಕರುಗಳ ಹಿಂಡು ಇದೆ, 16,108 ಅರಮನೆಗಳಿದೆ. ಆ ಮಕ್ಕಳು ಕೃಷ್ಣನ ಒಬ್ಬೊಬ್ಬರಲ್ಲಿ 10+1 ಅಂತ ಹೇಳಿದೆ. ಎಷ್ಟು ಜನ ಮಕ್ಕಳು ಇದ್ರು ಅಂತ, 8 ಜನಕ್ಕೆ ಎಜುಕೇಶನ್ ಕೊಡೋದಕ್ಕೆ 4 ಕೋಟಿ ಶಿಕ್ಷಕರು ಇದ್ರು ಅಂದರು. ಅವರಿಗೆಲ್ಲ ಕ್ವಾರ್ಟರ್ಸ್ ಎಷ್ಟು ದೊಡ್ಡದಿತ್ತು ದ್ವಾರಕ ನೋಡ್ರಿ. ದ್ವಾಪರಯುಗ ಮುಗಿದಾಗ ಎಲ್ಲ ಮುಳುಗೋಯ್ತು. ಈಗಲೂ ಅವಶೇಷಗಳೆಲ್ಲ ಕಂಡುಬರ್ತಾ ಇದೆ. ಒಂದೇ ಒಂದು ಕೃಷ್ಣನ ಅರಮನೆ ಮಾತ್ರ ಇವತ್ತು ನಾವು ನೋಡ್ತಾ ಇದ್ದೀವಿ ಎಂಬುದಾಗಿ ಹೇಳಿದರು. ಇದಾದ ಮೇಲೆ ರುಕ್ಮಿಣಿಯ ತಮ್ಮ, ಅವಳ ಮಗಳು ರುಕ್ಮವತಿ ಅಂತ, ಅವಳ ಲಗ್ನ ಆಯಿತು. ರುಕ್ಮಿಣಿಯ ಮೊಮ್ಮಗ ರುಕ್ಮತಿಯ ಕುವರ ಅಂತ ಹೇಳಿಸಿ ಅನಿರುದ್ಧ ಅಂತ ಹೇಳಿ ಪ್ರದ್ಯುಮ್ನ ಮಗ, ಅವನಿಗೆ ರೋಚನೆ ಅಂತ ಇವಳ ಹೆಸರು. ಮಗಳ ಕಲ್ಯಾಣವನ್ನು ಮಾಡ್ತಾರೆ. ಮದುವೆ ಮನೆಯಲ್ಲಿ ಮೋದಕೂಟ ಅಂತ ಹೇಳಿ ಪಗಡೆ ಆಟ ಆಡ್ತಾ ಕೂತಿರ್ತಾರೆ. ಬಲರಾಮ ಗೆಲ್ತಾನೆ, ರುಕ್ಮಿ ನಾನೇ ಗೆದ್ದೆ ಅಂತ. ಇನ್ನೊಂದು ಸರ್ತಿ ನೋಡಿದ್ರು, ಮತ್ತೆ ಬಲರಾಮನೇ ಗೆದ್ದ, ನಾನೇ ಗೆದ್ದೆ ಅಂತ. ಅಶರೀರವಾಣಿ ಆಯಿತು, ಗೆದ್ದವನು ಬಲರಾಮ ಅಂತ. ಸಿಟ್ಟು ಬಂದ್ಬಿಡ್ತು ಬಲರಾಮನಿಗೆ. ಆ ರುಕ್ಮಿ ಕನ್ನೆಗೆ ದಾಳ ತಗೊಂಡ್ರೆ ಹೊಡೆದ್ಬಿಟ್ಟ, ಅವನು ಸತ್ತೇ ಹೋದ ಎಂಬುದಾಗಿ ತಾವು ಹೇಳಿದರು. ಇನ್ನ ಶೋಣಿತಪುರ ಎಂಬತಕ್ಕಂಥದ್ರಲ್ಲಿ ಬಾಣಾಸುರ ಎಂಬತಕ್ಕಂಥ ಅಸುರೆಯಿಂದ ಅವನ ಮಗಳು ಉಷಾ ಅಂತ ಹೇಳಿ, ಅವಳು ಒಂದು ದಿವಸ ಕನಸಿನಲ್ಲಿ ಒಬ್ಬ ಪುರುಷನನ್ನು ನೋಡಿದ್ದಂತೆ. ನಂಗೆ ಅವನು ತಂದು ಮದುವೆ ಮಾಡಬೇಕು. ಎಲ್ಲಿ ತಂದು ಮದುವೆ ಮಾಡಬೇಕು? ನಾನು ಕನಸಿನಲ್ಲಿ ನೋಡಿದ್ದೀನಿ ಒಬ್ಬ ಪುರುಷ, ನೀ ಮದುವೆ ಮಾಡು. ಯಾರು ನಂಗೆ ಗೊತ್ತಿಲ್ಲ, ಹೆಂಗಿದ್ದಾನೆ ಅದನ್ನ ಗೊತ್ತಿಲ್ಲ. ಚಿತ್ರಲೇಖ ಅಂತ ಒಬ್ಬ ಸಖಿಯೊಳಗೆ ಎಲ್ಲ ಚಿತ್ರ, ದುರ್ಯೋಧನ ಚಿತ್ರ ಬರೆದು ತೋರಿಸಿದ್ರು. ಇವನ ಅಲ್ಲ, ಭೀಮನ್ ಬರೆದು ಅಲ್ಲ, ಧರ್ಮರಾಜನ್ ಬರೆದು ಅಲ್ಲ, ಪಾರ್ಥನ್ ಬರೆದು ಅಲ್ಲ, ಕೃಷ್ಣನ್ನೇ ಬರೆದು ಅಲ್ಲ, ಪ್ರದ್ಯುಮ್ನನ್ನು ಬರೆದು ಇವನು ಅಲ್ಲ ಬಿಡು, ಅನಿರುದ್ಧರ ಚಿತ್ರ ಬರೆದು ಇವನೇ ನೋಡು ನನ್ನ ಕನಸನ್ನ ಕಂಡ ಪುರುಷ, ಅವನು ಮದುವೆ ಮಾಡ. ಇಲ್ಲ ಮಾಯಾ ವಿದ್ಯಾ ಬರ್ತಾ ಇತ್ತು, ಮಾಯಾ ಬಜಾರ್ ಸಿನಿಮಾ ಉಷಾಪರ್ಣೆಯ. ನಾನು ಹೋಗಿ ಅಂತರಿಕ್ಷದಿಂದ ಮಗುವನ್ನು ಎತ್ತುಕೊಂಡು ಬಂದು, ಅಂತಃಪುರದಿಂದ ಮಗುವನ್ನು ಎತ್ತುಕೊಂಡು ಬಂದು ಮದುವೆ ಆಗ್ತಾರೆ. ಇದಾದಾಗ ಬಾಣಾಸುರ ನನ್ನ ಅಪ್ಪಣೆ ಇಲ್ಲದೆ ನನ್ನ ಮಗಳನ್ನ ಕೃಷ್ಣನ ಮೊಮ್ಮಗ ಹೊಡೆದಿದ್ದಾನೆ ಅಂತೇಳಿ ಯುದ್ಧಕ್ಕೆ ಬರ್ತಾನೆ. ಯುದ್ಧಕ್ಕೆ ಬಂದಾಗ ತೆತ್ತಿಗನಂತೆ ಕಾಯುತ್ತಿಹ ಬಾಣನ ಸತ್ಯದಿ ಸುಚರಿತ್ರ. ಯಾರು? ರುದ್ರದೇವರು ಮಧ್ಯದಲ್ಲಿ ಬಂದು ನಿಂತ್ಕೋತಾರೆ. ಬಾಣನ ಮನೆ ಬಾಗಿಲು ಕಾಯ್ತೀನಿ ಅಂತ ಮಾತು ಕೊಟ್ಬಿಟ್ಟಿದ್ರಂತೆ. ಅದಕ್ಕೋಸ್ಕರ ಯುದ್ಧಕ್ಕೆ ರುದ್ರದೇವರು ನಿಂತ್ಕೊಂಡ್ರು. ಅವರೊಂದು ಜ್ವರ ಸೃಷ್ಟಿ ಮಾಡಿದ್ರು. ಭಗವಂತ ನಾನು ಹೇಳ್ದ, ಅಂದ್ರೆ ಶತ್ರುಗಳ ಕಡೆ ಅವರಿಗೆಲ್ಲ ಜ್ವರ ಬಂದ್ಬಿಡ್ಬೇಕು, ಯುದ್ಧ ಮಾಡಕ್ಕಾಗಬಾರದು ಹಂಗೆ. ಆಮೇಲೆ ಇವನೇನು ಕಮ್ಮಿ, ಭಗವಂತ ತಾನು ಜ್ವರವನ್ನು ಸೃಷ್ಟಿ ಮಾಡಿದ. ಇದು ಜಾಸ್ತಿ ಕಾನ್ಸಂಟ್ರೇಟೆಡ್ ಜ್ವರ ಇದು. ಆ ಜ್ವರ ಈ ಜ್ವರದ ಜೊತೆ ಸಿಕ್ಕಿ ಒದ್ದಾಡಬೇಕು ವಿಷ್ಣು ಜ್ವರದ ಜೊತೆಗೆ. ಆ ಶಿವಜ್ವರ ಅನ್ನೋದು ವಿಲಿ ಒದ್ದಾಡಕ್ಕೆ ಶುರು ಆಯಿತು. ಆಗ ರುದ್ರದೇವರು ಕೇಳಿದ್ರು, ಏನೋಪ್ಪ ವರ ಕೊಟ್ಟು ಬಂದಿದ್ದೆ, ಅವ್ರ ಮನೆ ಬಾಗಿಲು ಕಾಯಬೇಕು, ನೀನು ಹೀಗೆ ಮಾಡಿದ್ರೆ ಆಗುತ್ತಾ? ಈ ಥರ ಜ್ವರ ಎಲ್ಲ ಸೃಷ್ಟಿ ಮಾಡಬೇಡ, ಲೀನ ಮಾಡ್ಕೊ. ನಾನು ಲೀನ ಮಾಡ್ಕೋತೀನಿ, ಆದರೆ ನೀನೇನು ಮಾಡಬೇಕು? ಅವನು ಲೀನ ಮಾಡ್ಕೊಳಕ್ಕಾಗಲ್ಲ. ಯಾರಿಗೆ? ರುದ್ರದೇವರಿಗೆ. ಏನ್ ಮಾಡಬೇಕು? ಯಾರು ನನ್ನ ಸ್ಮರಣೆ ಮಾಡ್ತಾ ಇರ್ತಾರೆ ಅವರಿಗೆ ಶಿವಜ್ವರದ ಬಾಧೆ ಆಗಬಾರ್ದು. ಮೊದಲ ಬರೋದು ಶಿವಜ್ವರ. ಯಾರು ದೇವರ ಪೂಜೆ ಮಾಡ್ತಾರೆ ಸನ್ಯಾಸಿಗಳು, ಅವರಿಂದ ದೂರ ಇರಬೇಕು. ನಾವು ಬೇಕಾದ್ರೆ ಜ್ವರ ಬಂದಿದೆ ಅಂತ ಒಂದು ದಿವಸ ಬೇಡೋದು ಅಂದ್ರೆ ದೇವ್ರ ಪೂಜೆನೆ, ಊಟ ತಿಂಡಿ ಏನು ಬಿಡಲ್ಲ, ದೇವ್ರ ಪೂಜೆ ಬಿಟ್ಬಿಡ್ತೀವಿ, ಮಾಡೋಕ್ಕಾಗಲ್ಲ ಅಂತ. ಆದರೆ ನೋಡಿ, ವಿಜಯೇಂದ್ರ ತೀರ್ಥ ಶ್ರೀಪಾದಂಗಳವರು ದೊಡ್ಡ ಜ್ವರ ಬಂದು ಬಿಡ್ತಂತೆ. ಆದರೆ ದಿನ ಪೂಜೆ ನಡೀಬೇಕು. ಹಿಂಗೆ ದಂಡ ಮುಟ್ಟವರು, ದಂಡ ಗಡಗಡ ನಡೀತಾ ಇತ್ತು. ಆಮೇಲೆ ಸ್ನಾನ ಮಾಡಿ ಪೂಜೆ ಮಾಡಿ ಭೋಜನ ಆಗಿ ಎಲ್ಲ ಆದ್ಮೇಲೆ ಮತ್ತೆ ಆವಾಹನೆ ಮಾಡ್ಕೊಳ್ಳೋದು. ಮತ್ತೆ ಯಾಕೆ ಆವಾಹನೆ ಮಾಡ್ಕೊತೀರಿ ಅಂತಂದ್ರೆ ಪ್ರಾರಬ್ಧ ಕರ್ಮ ಅನುಭವಿಸ್ಬೇಕಪ್ಪ ಅಂತ ಹೇಳ್ತಾ ಇದ್ರು. ಹೀಗೆ ಆ ವಿಷ್ಣು ಜ್ವರವನ್ನು ಲೀನ ಮಾಡಿಕೊಂಡು ಶಿವಜ್ವರ ಜ್ವರ ಯುದ್ಧ ಅಂತ ಹೇಳಿ 2 ಅಧ್ಯಾಯ ಹರಿವಂಶದಲ್ಲಿ ತಾನು ಬರುತ್ತಪ್ಪ. ಇನ್ನು ಕೃಷ್ಣ ದ್ವಾರಕೆಯಲ್ಲಿ ಬೆಳಗ್ಗೆ ಎದ್ದು ಸಭೆಗೆ ತಾನು ಬೆಳಗ್ಗೆ ಮಾಡಬೇಕಾದ ಕಾರ್ಯಗಳನ್ನು ಮುಗಿಸಿ ಸಭೆಗೆ ತಾನು ಬರ್ತಾನೆ. ಬಂದ ಕೂಡಲೇ ಒಬ್ಬ ಚಾರ ಬಂದ. ನರಕಾಸುರನ ಬಳಿ ಇರ್ತಕ್ಕಂಥ 16,108 ಜನರನ್ನು ಬಿಡಿಸ್ತಿಯಂತೆ, 100 ಜನರನ್ನು ಬಿಡಿಸ್ತಿಯಂತೆ. ಈಗ ಜರಾಸಂಧನ ಹತ್ರ 22,600 ಜನ ಬಂದಿಗಳಿದ್ದಾರೆ, ಅವ್ರನ್ನ ಬಿಡಿಸ್ಬೇಕು ಅಂತ ಕೇಳಿದ್ದಾರೆ. ಅಷ್ಟೊತ್ತಿಗೆ ನಾರದರು ಬಂದು, ಧರ್ಮರಾಜ ರಾಜಸೂಯಾಗಿ ಮಾಡಬೇಕು ಅಂತ ಇದ್ದಾನೆ, ಬರ್ಬೇಕಂತ ಕೃಷ್ಣ. ಉತ್ತಮ ಎಲ್ಲಿ ಹೋಗ್ಲೋ? ಜರಾಸಂಧನ ಹತ್ರ ಹೋಗ್ಲೋ, ಧರ್ಮರಾಜನ ಹತ್ರ ಹೋಗ್ಲೋ ಅಂತ ಕೇಳಿದ್ರು. ಉತ್ತಮ ಹೇಳಿದ, ನಿನ್ನ ಚಿತ್ತಕ್ಕೆ ಬಂದಂತೆ ನೀ ಮಾಡು ಸಂದೇಶ, ಬೇಡ ನಡೆಯಲಿಕ್ಕೆ ಸ್ವಾತಂತ್ರ್ಯ ಉಂಟೆ ಅಂತ.
ಅದಕ್ಕೆ ನೀನು ಕೇಳಿದ್ದು, ನಾ ಕೇಳಿದ್ದು ಪುತ್ರ ಹೇಳಿದ್ದ, ಸ್ವಾಮಿ ಧರ್ಮರಾಜನ ರಾಜಸೂಯಾಗಕ್ಕೆ ಹೋಗು, ರಾಜರಾಜರ ಗೆಲ್ಲದಲ್ಲೇ ರಾಜಸೂಯ ಆಗೋದಿಲ್ಲ, ಆದ್ದರಿಂದ ನೀನು ಹೋಗ್ಬಿಟ್ಟು ಆ ಜರಾಸಂಧನ ಗೆಲ್ಲಕ್ಕೆ ಆ ಮೂಲಕ ಹೋಗು, ಎರಡೂ ಆಗತ್ತೆ. ಸರಿ ಆಯಿತು ಎಂಬುದಾಗಿ ಹೇಳಿ ಧರ್ಮರಾಜನ ಮಂದಿರಕ್ಕೆ ಬಂದ. ಕೃಷ್ಣನನ್ನ ಷೋಡಶೋಪಚಾರ ಪೂಜೆ ಮಾಡಿದರು. ಮಾಡಿದ ಮೇಲೆ ರಾಜಸೂಯ ಯಾಗ ಮಾಡಬೇಕು ಅಂತ ಇದ್ದೀನಿ ಸ್ವಾಮಿ, ಆದ್ದರಿಂದ ನೀನು ನಿಂತ್ಕೊಂಡು ಮಾಡಿಸ್ಬೇಕು. ಅಯ್ಯೋ ನಿನ್ನ ಕೈನಲ್ಲೆಲ್ಲ ಆಗುತ್ತೋ ಧರ್ಮರಾಜ, ಜರಾಸಂಧನ ಗೆಲ್ಲಕ್ಕೆ ರಾಜಾದಿರಾಜರಿಗೆ ಆಗಲಿಲ್ಲ, ಅವನ ಗೆಲ್ಲದ ಹೊತ್ತರೂ ರಾಜಸೂಯ ಆಗೋದಿಲ್ಲ ಅಂತ. ಹಂಗ ಅದನ್ನ ರಾಜಸೂಯ ಆಗೋದು ಕೈ ಬಿಟ್ಬಿಡ್ತೀನಿ ಅಂತ. ಆಗ ಭೀಮ ಅಂತ, ಏನಣ್ಣ ಹಿಂಗೆ ಮಾತಾಡ್ತಾ ಇದೆ, ನಾನಿಲ್ವಾ, ನನ್ನ ಒಂದು ಬಲದಲ್ಲಿ ನಿನಗೇನಾದ್ರೂ ಅನುಮಾನ ಬಂತ ಅಂತ ಕೃಷ್ಣ ಹೇಳಿದ. ಅರ್ಜುನ, ಭೀಮ, ನಾನು 3 ಜನನು ಹೋಗ್ತೀವಿ ಅವನ ಹತ್ರ ಎಂಬುದಾಗಿ ಹೇಳಿದರು. ಆಗ ಧರ್ಮರಾಜ ಹೇಳ್ತಾನೆ, ಅಲ್ಲಪ್ಪ 17 ಸರ್ತಿ ಯುದ್ಧಕ್ಕೆ ಬಂದಂತೆ ನಿನ್ನ ಹತ್ರ, ನಿಂಗೆ ಅವನನ್ನು ಕೊಲ್ಲಕ್ಕಾಗಲಿಲ್ಲ, ನೀನು ಭೀಮ ಗೊತ್ತಾಗಿಲ್ಲ, ನಿನ್ ಭಾಗವತ ಧರ್ಮ ತೆಗೆದುಬಿಟ್ಟು. ಅರ್ಜುನ, ಇವನು ಧರ್ಮರಾಜ ಭಾಗವತೋತ್ತಮ ಅಂತ ಹೇಳಕ್ಕಾಗಲ್ಲ, ಯಾಕೆ ಕೃಷ್ಣನ ಮಾತಿನಲ್ಲಿ ಅನುಮಾನ, ಭೀಮಸೇನ ದೇವರ ಬಲದಲ್ಲಿ ಅನುಮಾನ ಪಟ್ಟ. ಆಗ ಭೀಮ ಹೇಳ್ತಾನೆ, ಅಣ್ಣ ಅಂತ ಏನ್ ಮಾತಾಡ್ತಾ ಇದ್ದೀವಿ, ಯಾರನ್ನ ತಿಳ್ಕೊಂಡಿದ್ದೆ ಕೃಷ್ಣನನ್ನ, ಅವನಿಗೆ ಆಗ್ಲಿಲ್ಲ ಅಂತ ಬಿಟ್ಟ. ಹನುಮನಾಗಿ ನಾನು ರಾವಣನ ಪಟ್ಟಣಕ್ಕೆ ಹೋದಾಗ ರಾವಣನನ್ನು ಕೊಲ್ಲುವಂತಹ ಶಕ್ತಿ ನನಗಿತ್ತು, ಆದರೆ ಕೊಲ್ಲಲಿಲ್ಲ. ಯಾಕೆ? ಅದು ಪರಮಾತ್ಮನ ಸ್ವತ್ತು, ರಾಮನ ಸ್ವತ್ತು ಅಂತ ಬಿಟ್ಟು ಬಂದೆ. ಜೀವೋತ್ತಮನಾದ ಹನುಮ ಹೋಗಿ ರಾಮನ ಸ್ವತ್ತು, ಸರ್ವೋತ್ತಮನ ಸ್ವತ್ತು ಅಂತ ಬಿಟ್ಟು ಬಂದೆ. ಸರ್ವೋತ್ತಮನಾದ ಕೃಷ್ಣ ಜರಾಸಂಧನನ್ನ ನನ್ನ ಸ್ವತ್ತು ಅಂತ ಬಿಟ್ಟಿದ್ದಾರೆ, ಅಟ್ಟೆವರ್ತವನ್ನು ಕೊಲ್ಲಕ್ಕಾಗಿಲ್ಲ ಅಂತಲ್ಲ. ನಾವು ಹೋಗ್ತೀವಿ ಅಂದ್ರು ಬ್ರಾಹ್ಮಣ ವೇಷಧಾರಿಗಳಾಗ್ಬೋದು. ಬ್ರಾಹ್ಮಣರ ಕಂಡ್ರೆ ಅತ್ಯಂತ ಪ್ರೀತಿ ಅವನಿಗೆ, ಅದಕ್ಕೆ ಬ್ರಾಹ್ಮಣ ವೇಷಧಾರಿ. ಇನ್ನೊಂದು, ಕ್ಷತ್ರಿಯರಾಗಿ ಹೋದ್ರೆ ಕೈನೆಲ್ಲ ಆಯುಧ ಹಿಡ್ಕೊಂಡು ಹೋಗ್ಬೇಕು, ಗದೆ ಹಿಡ್ಕೊಂಡು ಹೋಗ್ಬೇಕು, ಬಿಲ್ಲು ಬಾಣ ಹಿಡ್ಕೊಂಡು ಹೋಗ್ಬೇಕು. ಬ್ರಾಹ್ಮಣರಾಗಿ ಹೋದ್ರೆ ಡಬ್ಬಿಯ ಲೋಟ ಹಿಡ್ಕೊಂಡು ಹೋದ್ರೆ ಸಾಕು. ಅದಕ್ಕೋಸ್ಕರ ಬ್ರಾಹ್ಮಣರಾಗಿ ಹೋದನಂತೆ. ಹೋದಾಗ, ಯಾಕಪ್ಪ ಬ್ರಾಹ್ಮಣರ ವೇಷ ಹಾಕೊಂಡ್ ಬಂದಿದ್ಯಾ ಅಂತಂದ್ರು. ಏನಿಲ್ಲಪ್ಪ, ಬ್ರಾಹ್ಮಣರಿಗೆ ನಾನು ಏನು ಬೇಕಾದರೂ ಕೊಡ್ತೀನಿ, ಪ್ರಾಣ ಬೇಕಾದರೂ ಕೊಡ್ತೀನಿ, ಅದಕ್ಕೆ ಬಂದಿದ್ದ ಕಣಯ್ಯ ಅಂದ್ರು. ಯಾರ ಜೊತೆ ಯುದ್ಧ ಮಾಡ್ತೀಯ ಅಂದರು. ಏ ಕೃಷ್ಣ, ನೀನ್ ನನ್ನ ಜೊತೆ ಬಂದು ಸೋತು 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 ಓಡೋಗಿದೆ. ಯಾಕಂದ್ರೆ ಕೃಷ್ಣನ್ ಬಲ ಗೊತ್ತಿತ್ತು ಅವನಿಗೆ, ಈ ಸತ್ಯ ಯುದ್ಧ ಮಾಡಿದ್ರೆ ನಾವು ಉಳಿಯಲ್ಲ ಅಂತ ಗೊತ್ತಿತ್ತು. ಆದ್ರಿಂದ ನೀನ್ ಬೇಡ ಅಂತ ಕೃಷ್ಣ ಬಿಟ್ಬಿಟ್ಟ, ಬಲಶಾಲಿ ಅಂತ. ಇನ್ನು ಅರ್ಜುನ, ಇವನು ಎಳೆ ನೆಪ್ಪಕಾಯಿ. ಒಂದು ವೇಳೆ ಅರ್ಜುನನನ್ನ ನಾನು ಕೊಂದರನು ಈ ಭೀಮಸೇನ ನನ್ನ ನೆನ್ಬಿಡಲ್ಲ, ಆದ್ರಿಂದ ಭೀಮನೇ ಇರಲಿ ಅಂತ ಭೀಮನನ್ನ ಆರಿಸಿಕೊಂಡ. ಆಗ ಭೀಮ ಜರಾಸಂಧನಿಗೆ ಮೊದಲು ವಾಗ್ಯುದ್ಧ, ಇವನು ಶಿವ ಸರ್ವೋತ್ತಮ ಅಂತ, ಹರಿ ಸರ್ವೋತ್ತಮ ಅಂತ ಅದಾಯಿತು. ಗದಾ ಯುದ್ಧ, ಮಲ್ಲ ಯುದ್ಧ. ಹಾಗೆ ಆ ಭೀಮಸೇನ ದೇವರು ಅವನನ್ನು ಕಾಲಿನಿಂದ ಹಿಡಿದು ಸೀಳಿ ಆ ಕಡೆ ಈ ಕಡೆ ಒಗಿತಾರೆ. 2 ದೇಹ ಬಂದು ಮತ್ತೆ ಸೇರ್ಕೊಳ್ಳುತ್ತೆ. ಯಾಕೆ ಅಂದ್ರೆ ಬೃಹದ್ರಥ ಅಂತ ಒಬ್ಬ ರಾಜ, ಆ ರಾಜನಿಗೆ 2 ಹೆಂಡತಿಯರಿದ್ರು. 2 ಹೆಂಡತಿಯರಿದ್ದಾಗ ಸಂತಾನ ಇರಲಿಲ್ಲ ಅಂತ ಒಬ್ಬ ಋಷಿಗಳೊಂದು ಫಲ ಕೊಟ್ಟರು. ಆ ಫಲವನ್ನ 2 ಹೆಂಡತಿಯರಿಗೆ ಹಂಚಿದ್ದ. ಒಬ್ಬಳಲ್ಲಿ ಎಡಗೈವಿ ಎಡಗಾಲು ಎಡಗೈ ಇರುವಂತ ದೇಹ, ಇನ್ನೊಬ್ಬರಿಗೆ ಬಲಗೈವಿ ಬಲಗಾಲು ಬಲಗೈ ಇರುವಂತ ದೇಹ. 2 ದೇಹ ಬಂತು. ಈ ದೇಹ ತಗೊಂಡು ಏನ್ ಮಾಡೋದು ಅಂತ ತಿಪ್ಪೆಗಸ್ತರು. ಜರೆ ಎಂಬತಕ್ಕಂಥ ರಾಕ್ಷಸಿ ಕಾಲ ಬಂದು ಆ ಮಗು ಎಷ್ಟು ಚೆನ್ನಾಗಿದೆ ಅಂತ ಪಕ್ಕದಲ್ಲಿ ಸೇರಿಸಿದ್ದು ಜೀವ ಬಂದ್ಬಿಡ್ತು. ಜರೆಯಿಂದ ಕೂಡಿದ್ರಿಂದ ಜರಾಸಂಧ ಅಂತ ಆಗಿದ್ದ. ಅವನನ್ನ ಸೀಳು ಹಾಕದ, 2 ದೇಹ ಸೇರ್ಕೊಂತು, ಮತ್ತೆ ಬಂತು, ಎದ್ದು ಬಂದ, ಮತ್ತೊಮ್ಮೆ ಸೀಳು ಹಾಕಿದ, ಮತ್ತೊಮ್ಮೆ ಬಂತು. 8 ಸರ್ತಿ ಹಿಂಗೆ ಆಯ್ತಂತ. ಆಮೇಲೆ ಕೃಷ್ಣನ ಮುಖ ನೋಡದ, ಸವ್ಯ ಅಪಸವ್ಯ ಮಾಡುವಂತ, ಎಡ ಬಲ ಬಲ ಎಡ ಮಾಡು ಅಂತ ಹೇಳಿ ಕೃಷ್ಣ ಹೇಳ್ಕೊಟ್ಟ ಅಂದ್ರೆ ತಪ್ಪಿಲ್ಲ, ಸರ್ವೋತ್ತಮನಾದವನು ಹೇಳ್ಕೊಟ್ಟ ಅಂತ. ಆದ್ರೆ ಕೃಷ್ಣನ ಆಜ್ಞೆ ತಗೊಂಡ ಅಂತ ಅರ್ಥ. ಯಾಕೆ ಮಾಡ್ದ ಹಿಂಗೆ? ಸರ್ವಜ್ಞನಾದ ಭೀಮನ್ ಗೊತ್ತಿಲ್ವಾ ಅಂದ್ರೆ ಗೊತ್ತು. ಆದ್ರೆ ಜರಾಸಂಧನಿಗೆ ಆವಾಗ 85 ವರ್ಷ, ಭೀಮಸೇನಿಗೆ 30 ವರ್ಷ. 30 ವರ್ಷದ ಒಬ್ಬ ಯುವಕ 85 ವರ್ಷದಾಗಿರ್ತಕ್ಕಂಥ ಜರಾಸಂಧನನ್ನ ಕೊಂದ ಅಂದರೆ ಕೀರ್ತಿ ಬರಲ್ಲ. ಒಂದ್ಸರ್ತಿ ಸೀಳು ಹಾಕಿದಾಗ 2 ದೇಹ ಸೇರ್ಕೊಂತು ಅಂದ್ರೆ 8ರಷ್ಟು ಯೌವನ ಬರ್ತಾ ಇತ್ತಂತ. ಹಂಗಾಗಿ 8 ಸರ್ತಿ ಸೀಳಿದ, 8 64, 64ರಷ್ಟು ಯೌವನ ಬಂತಂತ ಅವನಿಗೆ. ಅಂದ್ರೆ ಭೀಮಸೇನಿಗಿಂತ ಚಿಕ್ಕವನಾದ, ಅಂತ ಬಲಶಾಲಿ ಆದ. ಅದಕ್ಕೋಸ್ಕರವಾಗಿ ಅವನನ್ನು ಸಂಹಾರ ಮಾಡಿದ ಎಂಬ ಕೀರ್ತಿ ಬಂತು ಭೀಮಸೇನಿಗೆ. ಜರಾಸಂಧನ ವಧೆಯನ್ನ ಮಾಡಿ ಸಹದೇವ ಅವನ ಮಗ, ಜರಾಸಂಧನ ಮಗ ಸಹದೇವ, ಆ ಸಹದೇವನನ್ನ ಕೇಳಿದ, ಆ ರಾಜರನ್ನೆಲ್ಲ ಬಂಧನದಿಂದ ಬಿಡುವಂತ. 22,600 ಜನನ ಬಂಧನದಿಂದ ಬಿಡಿಸಿದ ಎಂಬುದಕ್ಕೆ ವಿಚಾರ ಹೇಳ್ತಾರೆ. ಮಹಾಭಾರತದಲ್ಲಿ
ಕಥೆ ಬರ್ತದೆ. ಇದಾದ ಮೇಲೆ ರಾಜಸೂಯ ಯಾಗ ಮಾಡಬೇಕು. ಬೇರೆ ಬೇರೆ ಕಡೆಯಿಂದ ಅರ್ಜುನ, ನಕುಲ, ಸಹದೇವ ಇವರೆಲ್ಲ ಹೋದ್ರು. ಜರಾಸಂಧ ಅರ್ಜುನನನ್ನ ಇನ್ನೊಂದು ಎಡೆ ನಿಂಬೆಕಾಯಿ ಇವನ್ ಜೊತೆ ನಾನೇನು ಯುದ್ಧ ಮಾಡಲಿ ಅಂತ ಹೇಳಿದಾಗ ಪ್ರತಿಭಟನೆ ಮಾಡಲಿಲ್ಲ. ಪಾರ್ಥ ಯುದ್ಧಕ್ಕೆ ಬಾ ನೋಡೋಣ ನಿಂತ್ಕೊಳ್ಳಿಲ್ಲ. ಅವನಿಗೆ ಖಾತರಿ ಇತ್ತು, ನಾನೇನಾದ್ರೂ ಯುದ್ಧಕ್ಕೆ ಹೋದ್ರೆ ನಾನು ಜರಾಸಂಧನಿಂದ ಹತನಾಗ್ತೇನೆ ಅನ್ನೋ ಖಾತರಿ ಇತ್ತು ಅವನಿಗೆ. ಅದಕ್ಕೆ ಅವನು ಸುಮ್ಮನೆ ಇದ್ದ, ಪ್ರತಿಭಟನೆ ಮಾಡಲಿಲ್ಲ. ಅವನ ಅಹಂಕಾರ ತಗ್ಗಿಸ್ಬೇಕು ಅಂತ ಕೃಷ್ಣ ಕರ್ಕೊಂಡೋಗಿ ಅವನಿಂದ ಬಯಸಿ ಎಂಬುದಾಗಿ ತಾವು ಹೇಳ್ತಾರೆ. ಇದಾದ ಮೇಲೆ ರಾಜಸೂಯ ಯಾಗ ಮಾಡಬೇಕು ಅಂತ ನಿಶ್ಚಯ ಮಾಡಿದರು. ರಾಜಸೂಯ ಯಾಗದಲ್ಲಿ ಎಲ್ಲರೂ ಸೇರಿದ್ರು. ಒಬ್ಬೊಬ್ಬರಿಗೆ ಒಂದೊಂದು ಪೂಜೆ ಎಂಬುದಾಗಿ ತಾವು ಹೇಳ್ತಾರೆ. ಧರ್ಮರಾಜ, ದ್ರೌಪದಿ ನೀವು ಹಸ ಮೇಲೆ ಕೂತ್ಕೊಳ್ರಿ. ಭೀಮಸೇನ ನೀನು ಹೋಗಪ್ಪ, ಅಲ್ಲಿ ನಿಂತ್ಕೋ, ಎಲ್ಲಿ ಪಾಕಶಾಲೆ ಅಡಿಗೆ ಗಿಡಿಗೆ ಸರಿಯಾಗಿ ನೋಡ್ಕೋ. ಅರ್ಜುನ ಬಂದ ಜನರಿಗೆಲ್ಲ ಸನ್ಮಾನ ಮಾಡೋದು ನಿನ್ ಕೆಲಸ. ನಕುಲ, ಸಹದೇವ ಸಾಮಾನ್ಯನ್ನೆಲ್ಲ ತಂದು ಕೊಡೋದು ಮಾಡೋದು ನಿಮ್ಮ ಕೆಲಸ. ದುರ್ಯೋಧನ ನೀನು ಬಾ, ಬಂದವರೆಲ್ಲ ಉಡುಗೊರೆ ಕೊಡ್ತಾರೆ, ಯಾರ್ಯಾರು ಎಷ್ಟು ಕೊಟ್ಟಿರುತ್ತೋ ಹೊಡ್ಕೊಂಡು ಬಿಡೋದಾಕು. ಏನ್ ಸಣ್ಣ ಸಣ್ಣ ಪ್ಯಾಕೆಟ್ ರಥಗಳನ್ನ, ಕುದುರೆಗಳನ್ನ, ಆನೆಗಳನ್ನ ಉಡುಗೊರೆ ಅಂತ ಕೊಡೋದು ರಾಜಾಧಿರಾಜರು. ಅದೆಲ್ಲ ಬರೆದಿಟ್ಕೊ ನೀನು ಅಂತ. ಧನವರ್ಧಿನಿ ರೇಖೆ ಅಂತ ಇತ್ತಂತ ದುರ್ಯೋಧನ ಕೈನಲ್ಲಿ. ಅದಕ್ಕೋಸ್ಕರವಾಗಿ ಅವನ ಕೈನಲ್ಲಿ ಏನ್ ಕೊಟ್ಟರು ಅಕ್ಷಯ ಆಗ್ತಾ ಇತ್ತು. ಅದಕ್ಕೆ ಅವನು ಕೊಟ್ಟರು, ಕರ್ಣ ನೀನು ಬಾ, ದಾನಶೂರ ಕರ್ಣ ನೀನು, ಯಾರು ಏನ್ ಕೊಡ್ಬೇಕು ಅನ್ಸುತ್ತೆ ಕೊಟ್ಬಿಡು ನೀನು. ಕೇಳಿದ್ದನ್ನ ಧರ್ಮರಾಜನ್ ಕೇಳಬೇಕು, ಭೀಮಸೇನನ್ ಕೇಳಬೇಕು, ಅವೆಲ್ಲ ಇಲ್ಲವೇ ಇಲ್ಲ ಎಂಬುದಾಗಿ ಹೇಳಿದರು. ಇವೆಲ್ಲ ನಾನೇನ್ ಮಾಡ್ತೀನಿ, ಬ್ರಾಹ್ಮಣರ ಪಾದ ಪ್ರಕ್ಷಾಳನ ಮಾಡ್ತೀನಿ ಅಂತ ಕೃಷ್ಣ ಅಂದರು. ಹೌದು ನಾನೇ ಮಾಡೋದು, ನೀವು ಮಾಡೋಕ್ಕಾಗಲ್ಲ. ಹೌದು, ಬ್ರಾಹ್ಮಣರಿಗೆ ಯಾಕೆ ಪಾದ ಪ್ರಕ್ಷಾಳನ ಮಾಡಬೇಕು, ನೀರು ಯಾಕೆ ಹಾಕಬೇಕು? ನೋಡು, ಒಬ್ಬ ಬ್ರಾಹ್ಮಣ ಮನೆಗೆ ಬಂದ ಅಂದ್ರೆ 5 ಅಗ್ನಿ ತಗೊಂಡು ಬರ್ತಾನೆ. ಪಾದದಲ್ಲಿ ಒಂದು ಅಗ್ನಿ, ಪೃಷ್ಠದಲ್ಲಿ ಒಂದು ಅಗ್ನಿ, ಉದರದಲ್ಲಿ ಒಂದು ಅಗ್ನಿ, ಹಸ್ತದಲ್ಲಿ ಒಂದು ಅಗ್ನಿ, ಮುಖದಲ್ಲಿ ಒಂದು ಅಗ್ನಿ. ಕಾಲಿಗೆ ನೀರು ಹಾಕೊಳ್ಳೋದ್ರಿಂದ ಕಾಲಿನಲ್ಲಿರುವ ಅಗ್ನಿ ಶಾಂತನಾಗ್ತಾನೆ. ಈ ತರ ಕೈನಲ್ಲಿ ಒದ್ದೆ ಬಟ್ಟೆ ಹಿಡ್ಕೊಂಡು ಸ್ವಾಮಿಗಳು ಬಂದಾಗ ಕರ್ಕೊಂಡ್ ಬರ್ತಾರೆ ನೋಡಿ. ಹಾಗೆ ಬರೋದ್ರಿಂದ ಹಸ್ತದಲ್ಲಿ ಇರುವ ಅಗ್ನಿ ಶಾಂತನಾಗುತ್ತಾನೆ. ಕೂತ್ಕೊಳ್ಳೋದಕ್ಕೆ ಮನೆಗಿನೇ ಕೊಡೋದ್ರಿಂದ ಆ ಪೃಷ್ಠದಲ್ಲಿ ಇರುವ ಅಗ್ನಿ ಶಾಂತನಾಗ್ತಾನೆ. ನಗುತ್ತಾ ನಗುತ್ತಾ ಮಾತನಾಡಿಸೋದ್ರಿಂದ ಮುಖದಲ್ಲಿ ಇದ್ದ ಅಗ್ನಿ ಶಾಂತನಾಗ್ತಾನೆ. ಅವನಿಗೆ ದೇವರ ಪೂಜಾ, ಊಟೋಪಚಾರ ಎಲ್ಲ ಮಾಡೋದ್ರಿಂದ ಉದರದಲ್ಲಿ ಇದ್ದ ಅಗ್ನಿ ಶಾಂತನಾಗ್ತಾನೆ. ಇಷ್ಟೆಲ್ಲ ಆದ್ಮೇಲೆ ಅವನಿಗೆ ಮಂತ್ರಾಕ್ಷತೆ ಕೊಟ್ಟು ನಮಸ್ಕಾರ ಮಾಡಿ ಆಶೀರ್ವಾದ ತಗೋದು. ಮನೇಲಿ ಏನಾದ್ರು ನಾಮಕರಣ ಮುಂಜೀವಿತವಾದಾಗ ಮಾಡೋದೇ ಹಂಗೆ. ಕೊನೆ ಒಳಗೆ ಎಲ್ಲ ಬ್ರಾಹ್ಮಣರಿಗೆ ಮಂತ್ರಾಕ್ಷತೆ ಕೊಟ್ಟು ಊಟ ಆದ್ಮೇಲೆ ತಾಂಬೂಲ ಕೊಟ್ಟು ನಮಸ್ಕಾರ ಮಾಡಿ ಆಶೀರ್ವಾದ ಮಾಡ್ರಿ. ಅದೇ ವೈದಿಕದಲ್ಲಿ ಮಾತ್ರ ಮೊದಲೇ ನಮಸ್ಕಾರ ಮಾಡ್ತಾರೆ ಭೋಜನಕ್ಕೆ. ಯಾಕೆಂದ್ರೆ ವ್ಯಾಪಾರ ರಿವರ್ಸ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇದಾಯ್ತು. ಅದಾದ್ಮೇಲೆ ಅಗ್ರ ಪೂಜೆ ಯಾರಿಗೆ? ಆಗ ಕೃಷ್ಣ ಹೇಳ್ದ, ನಾನು ಅಲ್ಲಿ ನಿಂತಿರ್ತೀನಿ. ಯಾಕೆ? ಅಗ್ನಿ ಹುಟ್ಟಿದ್ದೆ ನನ್ನ ಮುಖದಿಂದ. ಈ ಬ್ರಾಹ್ಮಣರು ಯಾಕೆ ಬರ್ತಾರೆ ಅಂದ್ರೆ ಧರ್ಮರಾಜನ ರಾಜಸೂಯಾಗ ಮಾಡ್ತಾ ಇದ್ದಾನೆ ಅಂತ ಬರಲ್ಲ. ಆ ಧರ್ಮರಾಜನ ರಾಜಸೂಯಾಗಕ್ಕೆ ಹೋದ್ರೆ ಕೃಷ್ಣ ಇರ್ತಾನೆ ಅಂತ ಬರ್ತಾರೆ ನನ್ನ ದರ್ಶನಕ್ಕೆ. ಅಲ್ಲೇ ದರ್ಶನ ಕೊಡ್ತೀನಿ, ಸಂತೋಷ ಆಗುತ್ತೆ. ಅವರಲ್ಲಿ ಇರ್ತಕ್ಕಂಥ ಎಲ್ಲ ಅಗ್ನಿ ನಾನು ಗ್ರಹಣ ಮಾಡಿಬಿಡ್ತೇನೆ. ನನ್ನ ಪಾದದಿಂದ ಗಂಗೆ ಬರ್ತಾ ಇರುತ್ತೆ. ನೀವಾದ್ರೆ ಒಬ್ರಿಗೆ ನೀರು ಹಾಕ್ತೀರಿ, ಇಬ್ರಿಗೆ ನೀರು ಹಾಕ್ತೀರಿ, 3-4 ಡ್ರಮ್ ಕೂಡ ನೀರು ತೆಗೆದಾಕ್ತೀರಿ ಅಂತ ಹೇಳ್ತೀರಿ ಅಲ್ವಾ? ಆದ್ರೆ ನಾನು ಹಂಗಲ್ಲ ಎಂಬುದಾಗಿ ಹೇಳ್ತಾ ನನ್ನ ಪಾದದಿಂದ ಗಂಗೆ ಹೋಗ್ತಾ ಇರುತ್ತೆ. ಅಯ್ಯೋ ಭಗವಂತನ ಪಾದದ ಗಂಗೆ ನಾವು ತುಳಿಯೋದು ಹೆಂಗೆ ಅಂತ ಹೇಳಿ ನೀರು ತಗೊಂಡು ತಲೆ ಮೇಲೆ ಹಾಕೋತಾರೆ. ತಲೆ ಮೇಲೆ ಹಾಕೊಂಡು ಮೈಯೆಲ್ಲ ಸ್ನಾನ ಆಗುತ್ತೆ, ಎಲ್ಲ ಅಗ್ನಿ ಶಾಂತ ಆಗುತ್ತೆ. ಅದಕ್ಕೆ ನಿಮ್ ಕೈನಲ್ಲಿ ಮಾಡೋಕ್ಕಾಗಲ್ಲ, ನಾನೇ ಮಾಡ್ತೀನಿ ಅಂತ. ಆವಾಗ ಏನಾಗುತ್ತೆ, ಇಲ್ಲಿ ಬರ್ತಕ್ಕಂಥ ಇವರೆಲ್ಲ ಕೆಲವರು ತಲೆಯೂರಿ ತಪಗೆಯದು ಪುಣ್ಯವ ಗಳಿಸಿದ್ದರೇನು ಫಲಿಯಿಲ್ಲ, ಜ್ವಲಿಸುವ ಕೋಪದಿ ಶಾಪವ ಕೊಡುವರು ಅಂತ ಮಹರ್ಷಿಗಳು ಬರ್ತಾರೆ. ನಿನ್ನ ಯಾಗ ಅನ್ನೋದು ಯಾವ ಶಾಪ ಕೊಡ್ತಾರೋ ಏನೋ ಗೊತ್ತಿಲ್ಲ ಅತೃಪ್ತರಾಗಿ. ಆದರೆ ನಾನು ಇಷ್ಟು ಕೆಲಸ ಮಾಡಿದ್ರೆ ಯಾರು ಶಾಪ ಕೊಡಲ್ಲ, ನಿನ್ನ ಯಜ್ಞ ಚೆನ್ನಾಗಿ ನಡಿ. ಎಷ್ಟು ರಕ್ಷಣೆ ಮಾಡ್ತಾನೆ ಭಗವಂತ ಅನ್ನೋದನ್ನ ನೋಡಿ. ಅಗ್ರ ಪೂಜೆ ಯಾರಿಗೆ ಮಾಡಬೇಕು? ಜರಾಸಂಧನ ಮಗ ಸಹದೇವ ಹೇಳಿದ್ದಂತೆ, ಸರ್ವರನ್ನು ನೆಲೆಸಿದ್ದು ಸರ್ವರನ್ನು ಧರಿಸಿರುವ ಸರ್ವ ಸುಖ ದುಃಖ ನಿರ್ಣಾಯಕ ಸರ್ವತಂತ್ರ ಸ್ವತಂತ್ರ ಸರ್ವ ನಿಯಾಮಕ ಶರ್ವಾದಿವಂತ್ಯ ಕೃಷ್ಣ. ನೋಡಿ, ಜರಾಸಂಧನ ಮಗ ಭೀಷ್ಮಾಚಾರ್ಯರು ಅನುಮೋದನೆ ಮಾಡಿದ್ರು. ಎಲ್ಲರೂ ಹೌದು ಹೌದು ಕೃಷ್ಣನಿಗೆ ಅಗ್ರ ಪೂಜೆ ಮಾಡ್ರಿ. ಎಲ್ಲರೂ ಸುಮ್ಮನೆ ಇದ್ರು. ಶಿಶುಪಾಲನ ಕರ್ಣದಲ್ಲಿ ಕಾಸಿದ ಎಣ್ಣೆ ಸುರಿದಂತಾಯ್ತು. ಮೇಲೆ ಎದ್ದ ಆಸನದಿಂದ ಅಬ್ಬರಿಸಿದ ಮೋಸಗಾರನು ಕೃಷ್ಣ, ಮೊಸರುಗಳ್ಳನು ಕೃಷ್ಣ. ಬೈಯಕ್ ಬರಲ್ಲ ನಮ್ಗೆಲ್ಲ, ಶಿಶುಪಾಲ ಹೇಳ್ಕೊಡ್ತಾನೆ. ಹಸನಲ್ಲ ಇವನು ಅಗ್ರ ಪೂಜೆಗೆ ಗೊಲ್ಲ,
ಬಾಲತನದ ನೆರೆಮನೆಗಳ ಹಾಲನ್ನ ಕದ್ದವನು, ಬಾಲೆಯರ ಕೂಟ ಚೆಲ್ಲಾಟ ಆಡಿದವನು, ಬಾಲೆಯವರ ವಸ್ತ್ರಗಳನ್ನ ಅಪಹಾರ ಮಾಡಿದವನು, ಗೊಲ್ಲರ ಕುಲದವ, ರಾಜನಲ್ಲದೇ ಇರುವನು, ಅಗ್ರ ಪೂಜಾರ್ಹನಲ್ಲ. ಯಾರಾದರೂ ದೊಡ್ಡವರಿಗೆ, ವಯಸ್ಸಾದವರಿಗೆ, ಹಿರಿಯರಿಗೆ ಮಾಡಬೇಕು ಅಂದ್ರೆ ಕುಲಪಿತಾಮಹರಾದ ಭೀಷ್ಮಾಚಾರ್ಯರಿದ್ದಾರೆ ಮಾಡ್ರಿ. ಇಲ್ಲ ಗುರುಗಳಿಗೆ ಮಾಡಬೇಕು ಅಂದ್ರೆ ಬಿಲ್ಲು ವಿದ್ಯೆ ಹೇಳಿಕೊಟ್ಟಿರ್ತಕ್ಕಂಥ ದ್ರೋಣಾಚಾರ್ಯರಿದ್ದಾರೆ ಮಾಡ್ರಿ. ಬಲ್ಲಿನ ಗುರು ವೇದವ್ಯಾಸರಿದ್ದಾರೆ, ಅವ್ರಿಗಿಂತ ದೊಡ್ಡವರು ಯಾರಿದ್ದಾರೆ? ವೇದವ್ಯಾಸರು ಬೇರೆ ಅಲ್ಲ, ಕೃಷ್ಣ ಬೇರೆ ಅಲ್ಲ. ಅವ್ರಿಗೆ ಪೂಜೆ ಮಾಡಿದ್ರೆ ಈ ಪ್ರಾಬ್ಲಮ್ ಬರ್ತಿರ್ಲಿಲ್ಲ. ವೇದವ್ಯಾಸರಿಗೆ ಮಾಡ್ರಿ. ಜಲವನ್ನು ಊಕಿದ ಪರಶುರಾಮ ಇದ್ದಾರೆ, ಅವ್ರಿಗೆ ಮಾಡ್ರಿ. ಇಲ್ಲ ನಲ್ಲೇ ದ್ರೌಪದಿ ದೇವಿಯಿಂದ ಕೊಟ್ಟಿರ್ತಕ್ಕಂಥ ಮಾವ ನಿಮಗೆ ದೃಪದ ರಾಜ, ಅವ್ರಿಗೆ ಮಾಡ್ರಪ್ಪ. ಅದೆಲ್ಲ ಬಿಟ್ಬಿಟ್ಟು ದನ ಕಾಯೋ ಗಂಡು ಪೂಜೆ ಮಾಡ್ತೀರಾ, ಇದು ಸರಿ ಇಲ್ಲ ಅಂತ ಆರ್ಭಟಿಸಿದ. 1 2 3 ಅಂತ ಲೆಕ್ಕ ಹಾಕೋತ ಇದ್ದ. ಶಿಶುಪಾಲ ದಮಘೋಷನ ಮಗ ಅವನು, ರಾಜಾದಿ ದೇವಿ ಅಂತ ಹೇಳಿ ವಸುದೇವನ ತಂಗಿ ಅವಳು, ಕೃಷ್ಣನಿಗೆ ಸೋದರತ್ತೆ ಆಗಬೇಕು. ಅವರಲ್ಲಿ ಹುಟ್ಟಿದವ ಶಿಶುಪಾಲ. ಜಯ ವಿಜಯನೇ ಆ ಜಯನೇ ಶಿಶುಪಾಲನಾಗಿ ಬಂದಿರೋದು. ಹುಟ್ಟಿದಾಗ 4 ಕೈ 3 ಕಣ್ಣಿತ್ತು. 4 ಕೈ ಇದೆ, ಹರಿ ಅವತಾರ ಅಂತ ಕೆಲವರು ಅಂದ್ರು. ಇಲ್ಲ 3 ಅವತಾರ 3 ಕಣ್ಣಿದೆ, ಹರಣ ಅವತಾರ ಅಂದ್ರು. ಹರಿನೂ ಅಲ್ಲ ಹರನೂ ಅಲ್ಲ, ಹರಿಹರ ಪುತ್ರ ಅಂತ ಕೆಲವರು ಅಂದ್ರು. ಆದ್ರಿಂದ ತಾವು ಹೇಳ್ತಾ ಇದ್ದಾರೆ, ಆ ಕಾಲದಲ್ಲಿ ಯಾರ ತೊಡೆಯ ಮೇಲೆ ಮಲಗಿಸಿದಾಗ ಮೇಲನೆ ಕಣ್ಣು ಮುಚ್ಚುತ್ತೋ, 2 ಕೈ ಬೀಳುತ್ತೋ ಅವನೇ ಇವನ ಅಂತಕ ಅಂತ ಅಶರೀರವಾಣಿಯಾಗಿ ಎಲ್ಲರೂ ತೊಡೆ ಮೇಲೆ ಮಲಗಿಸ್ತಾ ಇತ್ತು. ಕೃಷ್ಣನ್ ತೊಡೆ ಮೇಲೆ ಬಿದ್ದಾಗ ಮಲಗಿಸಿದಾಗ ಅದು ಹಾಗೆ ಹೋಗ್ಬಿಡಿತ್ತು. 2 ಕೈ ಬಿದ್ದೋಯ್ತು, 1 ಕಣ್ಣು ಮುಚ್ಚೋಯ್ತು. ಕೃಷ್ಣ ನನ್ನ ಮಗ ಮಾಡಿದ ತಪ್ಪೆಲ್ಲ ಹೊಟ್ಟೆಗೆ ಹಾಕೊಳ್ಳೋ ಒಂದು ಸೋದರತ್ತೆ, ಯೋಚನೆ ಮಾಡಬೇಡ ಅಂತೆ, ನಾ ಮಾಡ್ಕೋತೀನಿ, 100 ತಪ್ಪು ಮಾಡಿದ್ರು ಕ್ಷಮಿಸ್ತೀನಿ ಬಿಡು ಅಂತ. ಅದಕ್ಕೆ 100 ಆಗಲಿ ಅಂತ ಎಡಿಸ್ತಾ ಇದ್ದ. 101 ಆಯಿತು. ಚಕ್ರವನ್ನು ಬಿಟ್ಟು ಸಂಹಾರವನ್ನು ಮಾಡಿ ಶಿಶುಪಾಲನ ಸಂಹಾರವನ್ನು ಮಾಡಿದ. ಇದಾದ ಮೇಲೆ ನಿರಾತಂಕವಾಗಿ ನಡೆಯಿತು. 1 ವರ್ಷಗಳ ಕಾಲ ನಡೆಯತಕ್ಕಂತಹ ರಾಜಸೂಯಯಾಗ. 1 ಲಕ್ಷ ಜನ ಊಟ ಹಾಕ್ಬಿಟ್ರೆ ಒಂದು ಸತಿ ಶಂಕ ಓದೋರು ಅಂತ ಶಂಕನಾದ 1 ವರ್ಷ ತನಕ ನಿಲ್ಲೇ ಇಲ್ಲ ಎಂಬುದಾಗಿ ಹೇಳ್ತಾರೆ. ಇದಾದ್ಮೇಲೆ ಎಲ್ಲ ರಾಜಾದಿರಾಜರೆಲ್ಲ ಅವರವ್ರ ಮನೆಗೆಲ್ಲ ಹೊರಟರು. ದುರ್ಯೋಧನ ಕೆಲವು ದಿವಸ ಅಲ್ಲೇ ಇರ್ತೀನಿ ಅಂತಂದ. ಆಮೇಲೆ ಮಯಾಸುರ ನಿರ್ಮಾಣ ಮಾಡಿದ ಅರಮನೆಯನ್ನು ನೋಡೋಣ ಅಂತ ಹೋಗ್ತಾನೆ. ಈ ಕಥೆ ಎಲ್ಲ ನೀವು ಕೇಳಿರ್ತೀರಿ. ಅವಾಗ ನೆಲದಂತೆ ಜಲ, ಜಲದಂತೆ ನೆಲ, ಗೋಡೆಯಂತೆ ಬಾಗಿಲು, ಬಾಗಿಲಂತೆ ಗೋಡೆ, ಹೀಗೆಲ್ಲ ನೋಡಿ ಭ್ರಮಜ್ಞಾನವನ್ನು ಬಂತಾಗ. ಆದ್ದರಿಂದ ಹೋದ. ಇದು ಜಲ ನೋಡ್ಲಿಲ್ಲ, ನೆಲ ಅಂತ ತಿಳ್ಕೊಂಡು ದೊಸಕ್ಕಂತ ಕೆಳಗೆ ಬಿದ್ದ. ಮೇಲ್ಗಡೆ ದ್ರೌಪದಿ ಸಖಿಯರೊಂದಿಗೆ ಇದ್ದು ಅವಳು ಹೇಳಿದ್ದು, ಅಂಧನ ಸುತನು ಅಂಧನಿವ ಅಂದು. ಕುರುಡನ ಮಗ ಇವನು ಒಬ್ಬ ಕುರುಡ ಅಂದ್ಬಿಟ್ರು. ಭೀಮಸೇನ ದೇವರು ಚಪ್ಪಾಳೆ ತಟ್ಬಿಟ್ರು. ಕೃಷ್ಣ ತಟ್ಟುಬಿಟ್ಟ. ಧರ್ಮರಾಜ ಸಮಾಧಾನ ಮಾಡಕ್ ಹೋಗ್ತಾನೆ. ಆದ್ರೆ ದುರ್ಯೋಧನ ಅವಮಾನ ಆದಂಗೆ ಆಗೋಯ್ತು. ಟಕ 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 ಹಸ್ತಿನಾವತಿ ಹೊರಟದ. ಮಾಮಶ್ರೀ ಶಕುನಿಯನ್ನ ಕರೆದ. ಏನಾದ್ರೂ ಮಾಡಿ ರಾಜ್ಯ ಕಸ್ಕೋಬೇಕು ಅಂದ. ಸರಿ, ಅಲ್ಲಿ ಮಹಾಭಾರತ ಕಥೆ ಶುರು ಆಗ್ತು. ಇವನು ಕರೆಯೋದು, ಜೂಜಾಡೋದು, ಅವನಿಂದೆಲ್ಲ ತಗೊಳ್ಳೋದು, ಹೀಗೆಲ್ಲ ಇರಬೇಕು ಎಂಬುದಾಗಿ ತಾವು ಹೇಳಿದ್ರು. ಅಲ್ಲಿ ಮುಂದೆ ದ್ರೌಪದಿ ವಸ್ತ್ರಾಪರಣ ಮಾಡಕ್ಕೆ ಹೋದ್ರು. ಆಗ ಮಾನ ಸಂರಕ್ಷಣೆ ಮಾಡಿದ. ಇವೆಲ್ಲ ಮಹಾಭಾರತದಲ್ಲಿ ತಾನು ಬರುತ್ತೆ ಎಂಬುದಾಗಿ ಹೇಳಿದರು. ವನವಾಸವನ್ನು ಮಾಡಬೇಕಾಗ ಪ್ರತಿನಿತ್ಯ ಕೃಷ್ಣ ಬರ್ತಾ ಇತ್ತು. ಒಂದು ದಿವಸ ಒಂದು ಓತಿಕೆ ಅಂತ ಇತ್ತು ಅಲ್ಲಿ, ಅದನ್ನು ತೆಗೆಯಕ್ಕೆಲ್ಲ ಪ್ರಯತ್ನ ಪಡ್ತಾ ಇದ್ರು. ಕೃಷ್ಣ ಅಲ್ಲಿ ಬಂದ, ಕೈಯಿಂದ ತೆಗೆದ, ಹಾಕ್ದ. ಅದು ಒಬ್ಬ ಗಂಧರ್ವ, ಒಬ್ಬ ರಾಜ, ದರ್ಗರಾಜ ಅಂತ ಒಬ್ಬ ರಾಜ, ದಿನ 1000 ಗೋ ದಾನ ಮಾಡ್ತಾ ಇದ್ದಂತೆ. ಇವತ್ತು ಒಬ್ಬ ಬ್ರಾಹ್ಮಣನಿಗೆ ದಾನ ಮಾಡಿದ್ದ ಗೋವನ್ನ ನಾಳೆ ಆ ಒಂದು ಗೋ ಇವನ ಹತ್ರ ಬಂದು ಸೇರ್ಕೊಂಡ್ಬಿಡ್ತು. ಮಾರನೇ ದಿವಸ ಇನ್ನೊಬ್ಬ ಬ್ರಾಹ್ಮಣನಿಗೆ ದಾನ ಮಾಡಬೇಕಾದ್ರೆ ಅದನ್ನು ಸೇರಿ ದಾನ ಮಾಡಿದ. ಆ ಬ್ರಾಹ್ಮಣ ತಗೊಂಡು ಹೋಗ್ತಿದ್ದಾನೆ. ನೆನ್ನೆ ನನಗೆ ರಾಜ ಕೊಟ್ಟಿತ್ತು ಅಂತ ಇವನು, ಇವತ್ತು ನನಗೆ ರಾಜ ಕೊಟ್ಟಿತ್ತು ಅಂತ ಅವನು. ರಾಜನ ಹತ್ರ ಬಂದು 1ಕ್ಕೆ 10 ಕೊಡ್ತಿದ್ರು, ಯಾರಾದ್ರೂ ಒಬ್ರು ಇಟ್ಕೊಂಡ್ರಿ, ಬೇಡ ಕೊಟ್ರೆ ಅದೇ ಗೋವು ಕೊಡೋದ್ರು, ಇಲ್ಲಿದ್ರೆ ನೀನೇ ಇಟ್ಕೊ ಅಂದ್ರು. ರಾಜನ ಹತ್ರ ಬಿಟ್ಟು ಹೋದ್ರು. ದತ್ತಾಪಹಾರ ದೋಷ ಬಂತು. ಅದಕ್ಕೆ ದರ್ಗರ ಓತಿಗೆ ಆಗಿ ಜನ್ಮ ಬಂದಿತ್ತು, ಅದನ್ನು ಪರಿಹಾರ ಮಾಡಿದೆ ಎಂಬುದಾಗಿ ಹೇಳ್ತಾರೆ. ಏನು ಬರೀ ಕೃಷ್ಣ ಅಂತ ಹೇಳ್ತಿರಲ್ಲ, ಬಲರಾಮ ಏನಾದ್ರು ಮಾಡಿದ್ದ, ಅವನು ಮಾಡಿದ್ದಾನಪ್ಪ. ಯಮುನಾ ನದಿ ತೀರಕ್ಕೆ ಹೋಗ್ತಾನೆ. ಅನೇಕ ಜನ ಗೋಪಿಕಾ ಸ್ತ್ರೀಯರ ಜೊತೆಯಲ್ಲಿ ಹಿಂದಿಂದೆಲ್ಲ ನೆನಪು ಮಾಡ್ಕೋತಾ ಇರ್ತಾನೆ. ಆಗ ನದಿಯನ್ನು ಈ ಕಡೆ ಬಾ ಅಂತ ಕರೀತಾನೆ. ನದಿಯಲ್ಲಿ ಬರುತ್ತಿದ್ದಾಗ ನೇಗಿಲನ್ನು ಎಳೆದು ಯಮುನಾ ನದಿಯ ದಿಕ್ಕನ್ನೇ ಬದಲಾವಣೆ ಮಾಡ್ತಾನೆ. ಮೈಯಿಂದ ವಿವಿಧ ಅಂತ ತ್ರೇತಾಯುಗದ ಕಪಿಗಳು ಪೃಷ್ಠವನ್ನು ತೋರಿಸಿಕೊಂಡು ಅವಮಾನ ಮಾಡ್ತವೆ. ಅವನ ತನ್ನ ನೇಗಿಲಿಂದ ಕೊಲ್ತಾನೆ. ದುರ್ಯೋಧನನ ಮಗಳ ರಕ್ಷಣೆಯನ್ನ ಜಾಂಬವಂತನ ಜಾಂಬವತಿಯ ಮಗ ಸಾಂಬ ಅಪಹರಿಸಿದಾಗ ಲಗ್ನ ಆಗಿರ್ತಾನೆ.
ಆದ್ದರಿಂದ ಇವರಿಬ್ಬರನ್ನ ಸೆರೆ ಹಿಡಿದಿಟ್ಟಿರ್ತಾರೆ. ಕೃಷ್ಣ ಯುದ್ಧಕ್ಕೆ ಹೋಗೋಣ ಅಂತಾನೆ. ದುರ್ಯೋಧನ ನನ್ನ ಶಿಷ್ಯ, ನಾ ಹೇಳ್ತೀನಿ ಕಳಿಸ್ತೀನಿ ಅಂತ ಹೇಳ್ದ. ನಾ ಎಲ್ಲ ಬಿಟ್ಕೊಡಲ್ಲ ಅಂದರು. ಹಸ್ತಿನಾವತಿಯನ್ನು ಗಂಗೆಯಲ್ಲಿ ಮುಗಿಸ್ತೀನಿ ಅಂತ ಮುಗಿಸಕ್ಕೆ ಹೋಗ್ತಾನೆ ಎಂಬುದಾಗಿ ತಾವು ಹೇಳಿದರು. ಆಗ ಅವರೆಲ್ಲ ಬಂದು ದಕ್ಷಿಣೆಯಿಂದ ಸಾಂಬನನ್ನು ಒಪ್ಪಿಸಿದ್ರು ಎಂಬುದಾಗಿ ತಾವು ಹೇಳಿದ್ದಾರೆ. ಹೌದು, ಆ ಕೃಷ್ಣನಿಗೆ ಇನ್ನೊಬ್ಬ ತಂಗಿ ಇದ್ದಂತೆ ಸುಭದ್ರೆ. ಅವಳು ಬಂದು ಹೆಂಗಾತು? ಅರ್ಜುನ ಬರ್ತಿರ್ತಾನೆ. ಅರ್ಜುನ ತಾನು ಬಂದಂತ ಕಾಲದಲ್ಲಿ ಆ ಹೆಣ್ಣುಡುಗಿ ಓಡಾಡ್ತಾ ಇರ್ತಾಳೆ. ಕೃಷ್ಣನ್ ಕೇಳ್ತಾಳೆ, ಯಾರ ಹುಡುಗಿ ಅಂತ. ಗೊತ್ತಿಲ್ಲೇನೋ, ನನ್ನ ತಂಗಿ ಸುಭದ್ರೆ. ಹಿಂದಿನ ಕಾಲದಲ್ಲಿ ಮಗು ಹುಟ್ಟಿದ ತಕ್ಷಣ ಈ ಮಗುಗೆ ಗಂಡ, ಇವ್ರಿಗೆ ಹೆಂಡತಿ ಅಂತ ಮತ್ತೆ ಹೆಸರಿಟ್ಬಿಡೋರು. ಹುಟ್ಟಿದಾಗಿಂದ ಅರ್ಜುನನ ಹೆಂಡತಿ ಅಂತ ಹೆಸರಿಟ್ಟಿದ್ದೀರಿ, ನಂಗೆ ಮದುವೆ ಮಾಡ್ಕೊಳ್ಳೋರು. ನಾನು ಮಾಡ್ಕೋಬೇಕೇ ನೀನು? ಹೌದು, ಮಾಡ್ಕೋಬೇಕು ಕೃಷ್ಣ ಅಂತ. ಹಾಗಾದ್ರೆ ಸ್ವಾಮಿಗಳಾದ್ರೆ ಬೇಕು ಆಗುತ್ತೆ. ಏನು ಇದು ಹಿಂಗೆ ಹೇಳ್ತಾ ಇದೆಯಾ ಕೃಷ್ಣ? ನಾವು ಅವನು ಕಪಟ ಸನ್ಯಾಸಿ ವೇಷ ಹಾಕದ ದೊಡ್ಡ ಸ್ವಾಮಿಗಳು ಬಂದಿದ್ದಾನೆ ಅಂತ ಬಲರಾಮನ ಜೊತೆ ಏನೇನು ಬಲರಾಮ ಏನೋ ಸ್ವಾಮಿಗಳ ಬಗ್ಗೆ ಏನೇನೋ ಮಾತಾಡ್ತೀಯ? ಇಲ್ಲ ಅವನು ನೋಡಿದ್ರೆ ಯುವಕ ಕಾಣ್ತಾನಂತ ಅಂತ ಹೇಳಿದೆ ನಾನು ಅಂತ ಕೃಷ್ಣ. ಇಲ್ಲ ನಮ್ಮಲ್ಲೇ ಚಾತುರ್ಮಾಸ ಕೂತ್ಕೋಬೇಕು ಅಂತ ಬಲರಾಮ. ಕೂತ್ಕೋ ಅಂತ ಅವನಲ್ಲಿ ಪ್ರೇರಣೆ ಮಾಡೋ ಇವನೇನೆ. ಅವನ ಸೇವೆಗೆ ಸುಭದ್ರನ್ ಬಿಡೋಣ ಅಂತ ಬಲರಾಮ. ನಿಂಗೆಲ್ಲ ಹುಚ್ಚು, ಒಳ್ಳೆ ಯುವಕ, ಸುಭದ್ರನ್ ಬಿಡೋಣ ಅಂತ ಹೇಳ್ತೀಯಲ್ಲ, ಏನಾದ್ರೂ ವ್ಯತ್ಯಾಸ ಆದ್ರೆ ನಾನ್ ಜವಾಬ್ದಾರಿ ಅಲ್ಲ ಅಂತ ಕೃಷ್ಣ. ನಿಂಗೆಲ್ಲ ಬರೀ ಇಂಥದ್ದೇ, ದೊಡ್ಡವ್ರ ಬಗ್ಗೆ ಅಪಮಾನ ಆಡ್ತೀಯ ನೀನು ಅಂತಂದ. ಆಮೇಲೆ ಪಕ್ಕದ ಊರಲ್ಲಿ ಏನೋ ಒಂದು ಜಾತ್ರೆ ಅಂತ ಊರಿನವರೆಲ್ಲ ಹೋಗಿದ್ದಾರೆ. ಇಲ್ಲಿ ಸನ್ಯಾಸಿಗಳೊಬ್ಬನೇ ಇದ್ದಾಗ ಸುಭದ್ರೆಗೆ ತಾನು ಯಾರು ಅನ್ನೋದನ್ನು ಪ್ರಕಟಣೆ ಮಾಡಿ ಕೃಷ್ಣ ರಾತ್ರಿ 12 ಗಂಟೆ ಹೊತ್ತಲ್ಲಿ ಹೊರಡು ಮದುವೆ, ರಾತ್ರಿ ಹೊತ್ತೇ ಆಗೋದು. ಆದ್ರಿಂದ ದೇವಕಿಯನ್ನು ಕರೆದು, ವಸುದೇವನನ್ನು ಕರೆದು, ಗಂಗಾಚಾರ್ಯರನ್ನು ಕರೆದು ಸುಭದ್ರೆಯನ್ನ ಪಾಣಿಗ್ರಹಣ ಮಾಡಿಸಿದ್ದಾನೆ ಅರ್ಜುನ. ಅರ್ಜುನ ಸುಭದ್ರೆ ನೋಡ್ಕೊಂಡು ಹೋದ ಅಂತ ಆಗ್ಬಾರ್ದು. ಆ ಕೃಷ್ಣನ ರಥವನ್ನ ಸಾರಥ್ಯ ಮಾಡಕ್ಕೆ ಸುಭದ್ರೆಗೆ ಬರ್ತಾ ಇತ್ತಂತೆ. ಯಾಕಂದ್ರೆ ಅರ್ಜುನ ಸುಭದ್ರೆ ಕೂರಿಸ್ಕೊಂಡು ಹೋಗ್ತಿರೋದು ಯಾರೋ ಒಂದು ಮೊಬೈಲ್ನಲ್ಲಿ ಫೋಟೋ ತೆಕ್ಕೊಂಡ್ಬಿಡೋದು. ಅಪ್ಪ ಯಾಕೆ ಕೊಡ್ಬೇಕಂತ ಹೇಳಿ ಸುಭದ್ರೆನೇ ಹೊಡ್ಕೊಂಡು ಹೋಗ್ತಾಳೆ ಅರ್ಜುನನನ್ನ ಕೂಡಿಸಿ ಎಂಬುದಾಗಿ ಹರಿವಂಶ ಹೇಳ್ತಾ ಇದೆ. ಆಮೇಲೆ ಹೋದ್ರು, ಬೆಳಗ್ಗೆ ಎಲ್ಲ ಕೋಲ ಅಲ್ಲ ಅರ್ಜುನ ಹೊಡ್ಕೊಂಡು ಹೋಗಿದ್ದಾನೆ. ಅರ್ಜುನನ ಕೊಂದು ಬಂದ್ಬಿಡ್ತೀನಿ ಅಂತ. ಯಾರು? ಬಲರಾಮ. ಹುಚ್ಚತನ ನೀನು. ಅರ್ಜುನ ಕರ್ಕೊಂಡು ಹೋಗಿದ್ದಾನೆ ಅಂತ ಗುಲ್ಗುಲ್ಲಾಗಿದೆ. ಮದುವೆ ಮಾಡ್ಕೊಳ್ಳಿ. ಈಗ ಅರ್ಜುನನಿಗಿಂತ ವರ ಬೇಕನ್ನಯ್ಯ ನಿಮಗೆ? ಆ ಸುಭದ್ರೆಯಿಂದ ದುರ್ಯೋಧನ ಕೊಡ್ಬೇಕು ಅಂತ ಅವ್ರಿಗೆ ಆಸೆ ಇತ್ತು. ಅರ್ಜುನನಿಗಿಂತ ವರ ಬೇಕಾ? ಈಗ ಅವ್ನು ಕರ್ಕೊಂಬಂದಿ ಅಂತ ಇಟ್ಕೋ. ಆಮೇಲೆ ಮದುವೆ ಯಾರಾಗ್ತಾನೆ? ಮತ್ತೇನ್ ಮಾಡ್ಲಿ ಕೃಷ್ಣ? ಏನಿಲ್ಲ, ಆರತಿ ಮಾಡ್ಬಿಟ್ಟು ಉಡುಗೊರೆ ಕೊಡ್ತಾವು ಎಂಬುದಾಗಿ ಹೇಳಿದ. ಆಮೇಲೆ ಯಾದವರೆಲ್ಲ ಹೋಗಿ ಅಲ್ಲಿ ಇಂದ್ರಪ್ರಸ್ಥಕ್ಕೆ ಹೋಗಿ ಆರತಿ ಮಾಡಿ ಉಡುಗೊರೆ ಕೊಟ್ಟು ಬಂದ್ರು. ಹೀಗೆ ಅನೇಕ ಕಥೆಗಳನ್ನು ಹೇಳ್ತಾರೆ. ವೃಕಾಸುರ ರುದ್ರದೇವರ ಹತ್ರದಲ್ಲಿ ವರ ತಗೊಂಡ. ರುದ್ರದೇವ ಪಾರ್ವತಿ ದೇವಿ ಜೊತೆಗೆ ಬರ್ತಾರೆ. ಈ ಪಾರ್ವತಿ ನನ್ನವಳಾಗಬೇಕು ಅಂತ ಅನ್ಕೊಂಡ. ಯಾರ ತಲೆ ಮೇಲೆ ಇಟ್ಟು ಭಸ್ಮ ಆಗ್ಬೇಕು ಅಂದ. ನಿನ್ನ ತಲೆ ಮೇಲೆ ಕೈ ಇಡ್ತೀನಿ ಅಂತ ಹೋದ. ಆಗ ರುದ್ರದೇವರು ಓಡಿದರು, ಭಗವಂತನಿಗೆ ಶರಣಾಗತರಾದರು. ಒಳಗೋಗು ಅಂದ. ಆ ಬೇಗೆ ಗಣ್ಣ ಅಂತ ಭಸ್ಮಾಸುರ ಅಂತ ಹೇಳ್ತಾರೆ. ಮುಂದೆ ಬಂದ. ಏನೇ ಎಲ್ಲಿ ಹೋಗ್ತಾ ಇದೆಯಾ? ರುದ್ರದೇವ್ರ ತಲೆ ಮೇಲೆ ಕೈಗಿಡಕ್ಕೆ ಹೋಗ್ತಾ ಇದ್ದೀನಿ ಅಂತೆಲ್ಲ ವಿಚಾರ ಹೇಳಿದ. ನಿನ್ ತಲೆ ಇಲ್ವಾ? ಅವನ ತಲೆ ಮೇಲೆ ಯಾಕೆ ಇಟ್ಕೊ ಅಂದ. ತನ್ನ ತಲೆ ಮೇಲೆ ತಾನು ಕೈ ಇಟ್ಕೊಂಡು ಭಸ್ಮಾದ ಎಂಬುದಾಗಿ ತಾವು ಹೇಳ್ತಾರೆ. ಇದಾದ ಮೇಲೆ ಸುರಮನಿಗಳೆಲ್ಲ ಕೂಡ್ತಾ ಸರಸ್ವತಿ ನದಿ ತೀರದಲ್ಲಿ ಸತ್ರಯಾಗದ ಸಮಯದಲ್ಲಿ ನಾರದರು ಬಂದು ಸರ್ವೋತ್ತಮ ಯಾರು ಅಂತ ಹೇಳಿದಾಗ ಬ್ರಹ್ಮರುದ್ರಾದಿಗಳನ್ನು ಪರೀಕ್ಷೆ ಮಾಡಿದಂತ ಭೃಗುಮುನಿ ತಾನು ಬಂದಾಗ ನಿದ್ರೆ ಬಂದವಾನಂತ ಮಲಗಿಹ ಭದ್ರಮೂರ್ತಿಯ ತಾನು ಕಾಲಿಲೊದ್ದನು. ಶ್ರೀನಿವಾಸ ಕಲ್ಯಾಣ ನೆನಪು ಮಾಡಿಕೊಂಡು ಆ ಭೃಗುಮುನಿಯ ಪಾದವನ್ನು ತೊಳೆದು ತಾನೇ ಸರ್ವೋತ್ತಮ ಅಂತ ಹೇಳಿ ಬಿಡಿ ಬಿಡಿ ಸಂದೇಹ ಕೊಡವೆ ಮನುಜರೆಲ್ಲ ಕೊಡೆಯೊಬ್ಬನೇ ಜಗಕ್ಕೆ ರಂಗವಿಠಲ ಅಂತ ಸಾರಿದರು ಅಂತ ಹೇಳ್ತಾರೆ. ಇದಾದ ಮೇಲೆ ಏಕಮೇವ ಅದ್ವಿತೀಯನಾಗಿರ್ತಕ್ಕಂಥ ನಮ್ಮ ಸ್ವಾಮಿಯ ಮಹಿಮೆಯನ್ನ ಪ್ರಳಯ ಕಾಲದಲ್ಲಿ 100 ವರ್ಷ ಬ್ರಹ್ಮದೇವರ 100 ವರ್ಷದ ಪರ್ಯಂತರ ಪ್ರಳಯ ಕಾಲ 87 ವರ್ಷ ಆದಾಗ ನಮ್ಮ ದುರ್ಗಮ್ಮ ಎಚ್ಚರಿಕೆ. ಆ ದುರ್ಗಮ್ಮ ಶ್ರುತಿಗೀತೆಯಿಂದ ಪಾಡ್ತಾಳೆ. ಅದೇ ಶ್ರುತಿಗೀತ ಅಂದ್ರೆ ವೇದದಿಂದ ಪಾರಾಯಣ ಮಾಡ್ತಾಳೆ. ಭಗವಂತ ಇನ್ನು ಮತ್ತೆ ಸೃಷ್ಟಿ ಮಾಡಿಲ್ಲ, ವೇದ ಹೇಳಿಲ್ಲ, ಆಗಲೇ ವೇದ ಹೇಳ್ಕೊಂಡ್ಮೇಲೆ ಅದು ಅಪೌರುಷೇಯ ಅಂತ ವಾದ್ಯರಾಜರು ಹೇಳ್ತಾರೆ ಯುಕ್ತ ಮಲ್ಲಿಕಾದಲ್ಲಿ. ದೇವದೇವೋತ್ತಮನೇನು ಜೀವರ ಅಜ್ಞಾನ ವಿಪರೀತ ಜ್ಞಾನವನ್ನು ತೆಗಿ, ನಿನ್ನನ್ನು ಅರಿವಂತೆ ಮಾಡು. ದೇವಿ ದುರ್ಗಗಿಂತ ನೀನು ಅಧಿಕ ಇದ್ದೀಯ, ಅವನಿಯೆಲ್ಲವನ್ನು ವ್ಯಾಪಿಸಿದ್ದೀಯ. ನಿನ್ನ ಕೃಪಾ ಕಟಾಕ್ಷದಿಂದ ಎಲ್ಲರೂ ಬೇರೆ ಬೇರೆ ಯೋನಿಗಳನ್ನು ಹುಟ್ಟಿದ್ದಾರೆ. ಮನದಲ್ಲಿ ನೀನಿಂತು ಪ್ರೇರಿಸಿದರೆ ಯಾವುದೂ ನಡೆಯಲ್ಲ.
ಧನಕ್ಕೆ ಒಲಿಯುವನಲ್ಲ, ಸಾಧನಕ್ಕೆ ಒಲಿಯುವನು ನೀನು. ಧ್ಯಾನದಲ್ಲಿ ಗೋಚರಿಸು. ಬೇರೆ ಬಂಧುಗಳಾದವರು ಬಂದುಂಟು ಹೋಗುವರು, ಬಂಧನವ ಕಡೆಯಲ್ಲಿ ಅರಿಯರು. ಪ್ರಾರಬ್ಧವನ್ನು ಕುಂದಿಸು, ಸಂಚಿತ ಆಗಾಮಿಗಳನ್ನು ನಂದಿಸು. ಕಂದ ಅಂತ ನನ್ನನ್ನು ಕಾಯಿ, ಸರ್ವಜ್ಞ ನೀನಾಗಿದ್ದೀಯ. ಅಸರ್ವಜ್ಞ ಅಂತ ಅರಿತವರಿಗೆ ಶರ್ವಾದಿ ವಂದಿನ ಒಲುಮೆ ಎಂದೂ ಆಗೋದಿಲ್ಲ. ಹೀಗೆ ಇದು ಶ್ರುತಿಗೀತೆಯ ಸಾರ. ಪಂಚಪಾಂಡವರು ಕೌರವರ ವಂಚನೆಯಿಂದಲೇ ಸೋತು ಹಂಚಿಕೆಗಳಂತೆ ವನವಾಸವನ್ನು ಮುಗಿಸ್ತಾರೆ, ಅಜ್ಞಾತವಾಸ ಮಾಡ್ತಾರೆ. ಆ ಅಜ್ಞಾತವಾಸ ಆದ ಮೇಲೆ ಅವರಿಗೆ ರಾಜ್ಯ ಕೊಡು ಅಂತ ಹೇಳಿ ಸಂಧಾನಕ್ಕೆ ಭಗವಂತ ಹೋಗ್ತಾನೆ. ಇನ್ಯಾರು ಹೋದ್ರೆ ಆಗ್ತಿರ್ಲಿಲ್ಲ. ಭಗವಂತ ಹೋಗದೆ ಇದ್ರೆ ಕೆಲವು ಕಾರ್ಯ ಆಗ್ತಾ ಇರಲಿಲ್ಲ. ಕರ್ಣನಿಗೆ ಅವನ ಜನ್ಮದ ವಿಚಾರ ಹೇಳೋದು, ಭೀಷ್ಮಾರ್ಜುನರಿಗೆ ಯಾರು ಪಾಂಡವರು ಅಂತ ತಿಳಿಸೋದು, ಇವೆಲ್ಲ ಆಗ್ತಾ ಇರಲಿಲ್ಲ. ಕಡೆಗೆ ರಣಕಹಳೆಯನ್ನು ಮೊಳಗಿಸಿದ ರಣಭಯಂಕರನಾಗಿರ್ತಕ್ಕಂಥ ಭೀಮಾರ್ಜುನರನ್ನು ಒಳಗೂಡಿ ದೊಡ್ಡ ಯುದ್ಧವನ್ನು ಮಾಡುತ್ತಾನೆ. ಪಾರ್ಥ ಧನುಸ್ಸನ್ನು ಹಿಡ್ಕೊಂಡು ಇವರೆಲ್ಲ ನನ್ನ ಚಿಕ್ಕಪ್ಪ ದೊಡ್ಡಪ್ಪಂದ್ರು, ಆದ್ದರಿಂದ ಇವರಿಗೆಲ್ಲ ನಾನು ಹೊಡೆಯಕ್ಕೆ ಹೋಗಲ್ಲ ಅಂದಾಗ ಅವನಿಗೋಸ್ಕರವಾಗಿ ಹುರಿದುಂಬಿಸಕ್ಕೆ ಸರ್ವೋಪನಿಷದು ಅವು ದುಗ್ಧ ಗೋಪಾಲನಂದನ ಪಾರ್ಥೋವತ್ಸಹ ಸುದೃಗ್ಭೋಕ್ತ ದುಗ್ಧಂ ಗೀತಾಮೃತಂ ಮಹತ್ತಂತ ಇಡೀ ಗೀತೆಯನ್ನು ಬೋಧನೆ ಮಾಡ್ತಾನೆ. ವಿಶ್ವರೂಪ ದರ್ಶನವನ್ನು ಮಾಡುತ್ತಾನೆ. 18 ದಿನಗಳಲ್ಲಿ 18 ಅಕ್ಷೋಹಿಣಿ ಸೈನ್ಯ ನಾಶವನ್ನು ಮಾಡಿಸಿ ಪಾಂಡವರೈವರನ್ನು ಉಳಿಸ್ತಾನೆ. ಆ ಕಡೆ ಕೃಪಾಚಾರ್ಯರು ಮಾತ್ರ ಉಳ್ಕೊಳ್ತಕ್ಕಂಥವರಾಗುತ್ತಾರೆ ಮುಂದೆ. ಅದೆಲ್ಲ ಮಹಾಭಾರತದ ಕಥೆ. ಆದ್ದರಿಂದ ಧರ್ಮರಾಜನಿಗೆ ಪಟ್ಟವನ್ನು ಕಟ್ಟಿಸಿದ. ಇಷ್ಟನ ಅಲ್ಲ, ಬರೀ ಇದೇ ಹೇಳ್ತಾ ಇದ್ದೀನಿ. ಫ್ರೆಂಡ್ಸ್ ಯಾರು ಇರಲಿಲ್ವಾ ಕೃಷ್ಣನಿಗೆ? ಸ್ನೇಹಿತರಿರಲಿಲ್ವಾ? ಇದ್ದಪ್ಪ ಅಂದ್ರು. ಯಾರವನು? ಬಡತನದ ಶ್ರೀಮಂತನಾಗಿಹ, ಬಡತನದ ಶ್ರೀಮಂತನಾಗಿಹ, ಬಡಕಲು ದೇಹದ ಕುಚೇಲ. ಅವನಿಗೆ 24 ಜನ ಮಕ್ಕಳಂತೆ. ಕೇಶವಾದ 24 ಬರುತ್ತಿದ್ದರು. ತಿನ್ನೋದಕ್ಕೆ ಏನಿಲ್ಲ. ಹೆಂಡತಿ ಹೇಳ್ತಾಳೆ, ಯಾರು ಸ್ನೇಹಿತರಿಲ್ವೇನು ಸ್ವಾಮಿ? ಇದ್ದಾನೆ. ಯಾರು? ಒಬ್ಬನು ಸ್ನೇಹಿತ, ಕೃಷ್ಣ. ಹರಿ ಸರ್ವೋತ್ತಮನಾಗಿರ್ತಕ್ಕಂಥದ್ದು ಇರಬೇಕಾದ್ರೆ ಬೇರೆ ಸ್ನೇಹಿತರನ್ನು ಕರ್ಕೊಂಡು ಏನು ಮಾಡ್ಬೇಕು ಸ್ವಾಮಿ? ಅವನ ದರ್ಶನ ಮಾಡ್ಕೊಂಡು ಬರಬಾರ್ದೆ. ಸರಿ, ದೇವರ ದರ್ಶನಕ್ಕೆ ಮಾಡುವಂದಾಗ ಬೇಡ ಅನ್ಬಾರ್ದು. ಹೆಂಡತಿ ಹೇಳಿ, ಮಕ್ಕಳ ಹೇಳಿ, ಯಾರಾದರೂ ಹೇಳಿ ಹೋಗಿ ಬರ್ತೀನಿ ಹೇಳಬೇಕು. ಆದರೆ ದೇವರನ್ನ ಅದು ಇದು ಕೊಡು ಅಂತ ಕೇಳಲ್ಲ ಇವರು. ಆದರೆ ದೇವರ ದರ್ಶನಕ್ಕೆ ಹೋಗುತ್ತೇನೆ, ಬರಿಕೆಯಲ್ಲಿ ಹೋಗೋಂಗಿಲ್ಲ ಅಂದಾಗ 4 ಮನೆಗೆ ಹೋಗಿ ಭತ್ತವನ್ನು ತಂದು ಅವಲಕ್ಕಿಯನ್ನು ಕುಟ್ಟಿ ಅದನ್ನು ಕಟ್ಟಿ ಕೊಡ್ತಾಳೆ. ತಗೊಂಡ ಕೃಷ್ಣ 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 ಅನ್ಕೊಂಡು ಬಂದ. ಅವನು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ, ದೊಡ್ಡ ಅರಮನೆ ಒಳಗಿರ್ತಾನೆ. ಯಾವ ಅರಮನೆ ಒಳಗೆ ಅವನು ನುಡುಕ್ಬೇಕು ನಾನು ಅಂತ ಅಂದುಕೊಂಡು ಹೆಂಗಾದರೂ ಆಗಲಿ ಅಂದರೆ ದ್ವಾರದಡ ಬಲದಲ್ಲಿ ಜಯ ವಿಜಯರಿಬ್ಬರು ಸೇರಿ ಸೇವಿಪದಲ್ಲಿ ಅವರು ಹೇಳ್ದ, ನಿನ್ನ ಬಾಲ್ಯದ ಗೆಳೆಯ ಅಂತೆ ಸುಧಾಮ ಬಂದಿದ್ದಾನೆ ಅಂತ ಹೇಳಪ್ಪ. ಅವರು ಹೋಗಿ ಹೇಳಿ ಬರೋದ್ರಲ್ಲಿ ಕೃಷ್ಣ ಓಡಿ ಬಂದು ಇವನು ಎತ್ಕೊಂಡು ಸುಧಾಮ ಏನು ಉಪಚಾರ ಮಾಡಿದ್ದಾರೆ. ರುಕ್ಮಿಣಿ ದೇವಿ ಜೊತೆಗೆ ಇವಾಗ ಅಭ್ಯಂಜನ ಸ್ನಾನ ಮಾಡಿ ನಾನು ಕೂತ್ಕೊಂಡು ರುಕ್ಮಿಣಿ ಬಡಿಸು ಅಂತ ಹೇಳಿ ವಾಯುದೇವರ ಸನ್ನಿಧಾನವನ್ನು ತತ್ಕಾಲದಲ್ಲಿ ಇಟ್ಟಿದ್ದಾನ. ಮರಿಬಾರದು ನಾವು. ಇಲ್ಲೇ ಸಹಭೋಜನ ಮತ್ತಾರಿಗೂ ಕೊಡಲ್ಲ ಅವನು. ಸಾಮಾನ್ಯವಾಗಿರ್ತಕ್ಕಂಥ ಸುಧಾಮನೆ ಕೊಡಲಿಲ್ಲ. ಒಳಗಡೆ ವಾಯುದೇವರ ಸನ್ನಿಧಾನವನ್ನು ಇಟ್ಟು ಸಹಭೋಜನವನ್ನು ಕೊಟ್ಟು ಹಿಂದಿನೆಲ್ಲ ನೆನಪು ಮಾಡಿಕೊಂಡು ಕಥೆನ ಸಂದೀಪಿನ್ಯಾಚಾರ ಹತ್ರ ಇದ್ದಿದ್ದೆಲ್ಲ ನೆನಪು ಮಾಡಿಕೊಂಡು 3 ದಿವಸಗಳ ಕಾಲ ಆನಂದವಾಗಿ ಕಳೆದ. ಏನು ಕೊಡೋದು ಇವನು ಕೇಳಲಿಲ್ಲ, ಏನು ಬೇಕು ಅಂತ ಅವನು ಕೇಳಲಿಲ್ಲ. ನಮ್ಮ ಅಕ್ಕ ಏನು ಕೊಟ್ಕೊಳ್ತಿಲ್ವೇನೋ ಅಂದ. ಏನು ಕೊಡ್ಬೇಕು? ಇಂಥ ಉಪಚಾರ ಮಾಡ್ತಾ ಇರಬೇಕಾದ್ರೆ ಒಣ ಅವಲಕ್ಕಿ ತಂದಿದ್ದಾನೆ. ಏನು ಕೊಡಲಿ ಅಂದರೆ ತಾನೇ ಹೋಗಿ ಎತ್ಕೊಂಬಂತ ಆ ಗಂಟನ್ನ. ಏನೋ ಅಕ್ಕ ಕೊಟ್ಕಳಿಸಿದ್ದಾರೆ, ಹಂಗೆ ಇಟ್ಕೊಂಡು ಕೂತಿದೆಯಲ್ಲ ಅಂತ ಬಿಚ್ತಾನೆ. ಅವಲಕ್ಕಿ ಗಂಟಲ್ಲ ಬಿಚ್ಚಿದ್ದು, ಅವನ ದಾರಿದ್ರ್ಯದ ಗಂಟಲ್ಲೇ ಬಿಚ್ಚಿದ್ದು. ಅವಲಕ್ಕಿ ಅಂತ ನನ್ನ ಪ್ರೀತಿಯಿಂದ ಗೊತ್ತಿಲ್ಲೇನೋ. ಸಾಂದೀಪಿನ್ಯಾಚಾರ ಹತ್ರದ ವಿದ್ಯಾಭ್ಯಾಸ ಮಾಡಬೇಕಾದ್ರೆ ಒಂದು ದಿವಸ ಉರುವುದು ಸೌದೆ ತಗೊಂಡ್ಬಂದ್ರೆ ಕಳಿಸಿದ್ರಂತೆ ಕೃಷ್ಣನ ಸುಧಾಮನ್ನ. ಆಗ ಅವಲಕ್ಕಿ ಕೊಟ್ಟು ಕಳಿಸಿದ್ರು. ಅದು ಸುಧಾಮನ ಹತ್ರ ಇತ್ತು. ಮಳೆ ಬಂದ್ಬಿಡ್ತು. ಅವ ಆ ಕಡೆ ನಿಂತ್ಕೊಂಡ, ಇವ ಈ ಕಡೆ ನಿಂತ್ಕೊಂಡ. ಕೃಷ್ಣ ಹುಡುಗಾಟ. ಈ ಸುಧಾಮ ನೋಡಿ ಅವಲಕ್ಕಿ ಗಂಟು ನನ್ನ ಹತ್ರ ಇದೆ ಅಂತ ತೋರಿಸಿದ್ನು. ಒಂದು ಹಿಡಿ ಬಾಯಿಗೆ ಹಾಕೊಂಡ. ನನಗೂ ಸೇರುತ್ತೆ, ಸೇರ್ಬೇಕು ಅನ್ನೋದು, ನನಗೂ ಕೊಡಬೇಕು.
ಗುರುಪತ್ನಿ ಹೇಳಿದ್ದಾರೆ ಅಮ್ಮ ಅಂತ ಹೇಳಿದ್ರೆ ಇಲ್ಲ ನಿಮ್ಗೆ ಕೊಡಲ್ಲ ಅಂತ. ಎರಡನೇದು ಬಾಯಿಗೆ ಹಾಕೊಂಡ, ಇನ್ನೊಂದಿತ್ತು ಅದು ಬಾಯಿಗೆ ಹಾಕೊಂಡ. ಈ ಅವಲಕ್ಕಿ ಹೆಣ್ಣು ತಗೋಬೇಕು ನಂಗೆ ಗೊತ್ತು ಅಂತ ಅದನ್ನ ಇವತ್ತು ಜ್ಞಾಪಿಸ್ತಾ ಇದ್ದಾನೆ. ಎಂತ ಅವಲಕ್ಕಿ ಒಂದು ಹಿಡಿ ಬಾಯಿಗೆ ಹಾಕೊಂಡ, ಎರಡನೇ ಹಿಡಿ ಬಾಯಿಗೆ ಹಾಕೊಳಕ್ ಹೋಗ್ತಾನೆ. ರುಕ್ಮಿಣಿ ದೇವಿ ಕೈ ಹಿಡಿತಾರೆ. ಒಂದು ಹಿಡಿ ಅವಲಕ್ಕಿ ತಿಂದಿದ್ದಕ್ಕೆ ಅವನಿಗೆ ಸಕಲ ಸಂಪತ್ತನ್ನು ಕೊಡಬೇಕು. ಇನ್ನೊಂದು ಹಿಡಿ ಬಾಗಿಲು ಹಾಕೊಂಡ್ರೆ ನಾನು ಅವನ ಮನೆ ದಾಸಿ ಆಗ್ಬೇಕಾಗತ್ತೆ. ಬೇಡ ಕೃಷ್ಣ ಎಂಬುದಾಗಿ ತಾನು ಹೇಳಿ ನನ್ ಕೊಡು, ತಗೋ ಸತ್ಯಮನ, ತಗೋ ಜಾಂಬವತಿ, ಮಿತ್ರವಿಂದ ಎಲ್ರಿಗೂ ಕೊಡ್ತಾನೆ. ಎಷ್ಟಿತ್ತೋ ಏನೋ ಗೊತ್ತಿಲ್ಲ. ಹೀಗೆ ಆಮೇಲೆ ಹೋಗ್ಬೇಕಂದ್ರೆ ಏನು ಕೊಡಲೇ ಇಲ್ಲ. ಬಿಡದೇನೆ ಅಡಿಕೆ ಕೊಡ್ತಾರೆ, ಕವರ್ ಕೊಡ್ತಾರೆ, ಹಾಗೆ ಹೀಗೆ ಅನ್ಕೊಂಡು ಏನು ಕೊಡಲೇ ಇಲ್ಲ. ಇವನು ಕೇಳಲಿಲ್ಲ. ಹೆಂಗೂ ಈ ಡ್ರೆಸ್ ಎಲ್ಲ ಕೊಟ್ಟಿದ್ದಾನೆ, ಆದ್ರಿಂದ ಈ ಡ್ರೆಸ್ ಮಾರಿದ್ರೆ ಜೀವನ ಮಾಡ್ಬೋದು ಅಂದ್ರೆ ಹಿಂದೆ ರಕ್ತ ಬಂತು. ಸ್ವಾಮಿ ನಿಮ್ಮ ಹಾಕೊಂಡಿ ಡ್ರೆಸ್ ಇಲ್ಲಿದೆ ತಗೊಂಡ್ರಿ, ಅದು ದರ್ಬಾರ್ ಡ್ರೆಸ್ ವಾಪಸ್ ಕೊಡ್ರಿ ಅಂತ ಕೇಳಿದ್ರು. ಆಗ ಲಂಗೋಟಿ ಬಲು ಒಳ್ಳೇದಲ್ಲ ಅಂದ. ಅದನ್ನೇ ತಾನು ತ್ಯಾಗ ಮಾಡಿಕೊಂಡ ಮುಂದೆ ಹೋದ ಎಂಬುದಾಗಿ ತಾವು ಹೇಳ್ತಾರೆ. ಮನೆಗೆ ಹೋದರೆ ಏನಾಗಿದೆ? ಅಂಬರ ಪೀತಾಂಬರ ಆಗಿದೆ, ಮನೆ ಅರಮನೆ ಆಗಿದೆ. ಗುರುತ ಹಿಡಿತಾ ಇಲ್ಲ. ಹೆಂಡತಿ ಮಕ್ಕಳು ಬಂದು ಹೇಳ್ತಾರೆ, ಸ್ವಾಮಿ ನಾವೇ ನಿಮ್ಮ ಹೆಂಡತಿ ಮಕ್ಕಳು, ಬನ್ರಿ, ಭಗವಂತನ ಅನುಗ್ರಹದಿಂದ ಮನೆ ಅರಮನೆ ಆಗಿದೆ ಅಂತ ಹೇಳ್ತಾರೆ. ಹೀಗೆ ಕೇವಲಭ್ಯಂ ಪ್ರಸನ್ನೆ ಶ್ರೀನಿಕೇತನೆ ಇಷ್ಟೆಲ್ಲ ಮಾಡಿ ಕೊನೆವರೆಗೆ ನಾನು ಅಶ್ವಮೇಧ ಮಾಡ್ತೀನಿ, ಅವ್ರಿಗೆ ಇವರಿಗೆ ಮಾಡೋದೇ ಆಗತ್ತೆ. ಕೃಷ್ಣ ಯಾವಾಗ ಮಾಡಬೇಕು? ಅಶ್ವಮೇಧ ಮಾಡ್ತೀನಿ ಅಂತ ದೀಕ್ಷೆ ತಗೊಂಡಾಗ ಆಗ್ಲೂ ಒಬ್ಬ ಬ್ರಾಹ್ಮಣ ಬಂದ. ನನ್ನ ಹೆಂಡತಿಗೆ ಹುಟ್ಟಿದ ಮಕ್ಕಳೆಲ್ಲ ಹೋಗ್ತಾ ಇದೆ, 7 ಜನ ಮಕ್ಕಳು ಹೋದ್ರು. ಈಗ 8ನೇ ಸತಿ ಗರ್ಭಿಣಿಯಾಗಿದ್ದಾಳೆ. ಆ ಮಗುನ ಉಳಿಸು ಕೃಷ್ಣ. ನಾನು ಯಜ್ಞ ದೀಕ್ಷಿತನಾಗಿದ್ದೇನೆ ಅಂತ ಏನ್ ಮಾಡ್ಲೋ ಅಂದ. ಅರ್ಜುನ ಅಂದ, ನಾನ್ ಬರ್ತೀನಿ ನಡಿಯ ಅಂತ. ಆ ಬ್ರಾಹ್ಮಣ ಅಂದ, ನಿಂಗೆ ಅವ್ನು ಉಳಿಸಕ್ ಆಗಲ್ಲ ಕಣೋ, ಬೇಡ. ಏನ್ ಹೇಳ್ತಾ ಇದೀಯಾ? ನಾ ಕೃಷ್ಣ ಅಂತ ತಿಳ್ಕೊಂಡ್ಯಾ? ನಾ ಕೃಷ್ಣ ಅಲ್ಲ ಅಂದ. ನೋಡ್ದ, ಗೀತೆ ಹೇಳಿದ್ದಾಯ್, ವಿಶ್ವರೂಪ ತೋರಿಸಿದ್ದಾಯ್, ಇನ್ನೂ ಈ ಮಾತು ಬಿಡ್ಲಿಲ್ಲ. ಇವನು ಹೋಗ್ ಪಾಪ ನೀನೆ ಅರ್ಜುನ ಅಂತ. ಆ ಬ್ರಾಹ್ಮಣನ ಶಿಶು ಉಳಿಸಕ್ಕಾಗಿದ್ರೆ ಏನ್ ಮಾಡ್ತೀವಿ? ಅಗ್ನಿ ಪ್ರವೇಶ ಮಾಡ್ತೀನಿ, ಹೋಗ್ ಪಾಪ ಬಂದ. ಬಾಣದ ಕೋಟೆಯಿಂದ ಕಟ್ಟಿಬಿಟ್ಟು ಅರ್ಜುನ ಅವಳನ್ನು ಮಲಗಿಸಿ. ಆದ್ರೆ ಮಗು ಹುಟ್ಟಿತು, ಮಗು ಸಾಕು. ಆ ಬ್ರಾಹ್ಮಣ ಬಾಯಿಗೆ ಬಂದಾಗ ಮಾಡಕ್ ಶುರು ಮಾಡಿದ. ಕೃಷ್ಣ ಬಂದಿದ್ರೆ ಉಳಿತಾ ಇತ್ತು. ನೀನೆಂತ ನಿನ್ನ ಗಾಂಧೀಜಿ ದಂಡ ಹಿಡ್ಕೊಂಡಿರ್ತಕ್ಕಂಥದ್ದು, ಪಾಶುಪತಾಸ್ತ್ರ ಪಡೆದಿದೆ ಅಂತ ಏನ್ ಪ್ರಯೋಜನ? ಅರ್ಜುನನಂತ ವೀರನನ್ನ ಒಬ್ಬ ಸಾಮಾನ್ಯವಾದ ಬ್ರಾಹ್ಮಣ ಬೈತಾನೆ ಅಂತಂದ್ರೆ ಎಷ್ಟು ಅವಮಾನ ನೋಡ್ರಿ. ಅಗ್ನಿಯನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ಆಗ್ಬಿಡ್ತೀನಿ ಅಂತ ಕೃಷ್ಣ ಓಡಿ ಬಂದ. ದೀಕ್ಷೆಯನ್ನು ಬಿಟ್ಟು ಓಡಿ ಬಂದು ಬಾಯಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೋದ. ಎಲ್ಲಿಗೆ ಹೋದ? ಗೋಲೋಕಕ್ಕೆ ಹೋದ. ಆ ಗೋಲಕದಲ್ಲಿ ತನ್ನದೇ ಆದ ಮತ್ತೊಂದು ರೂಪ ಇತ್ತು. ಅದ್ಯಾವುದು? ಪುರುಷೋತ್ತಮ ರೂಪ. ಈ ಮಾಸಕ್ಕೆ ಅವನೇ ಅಭಿಮಾನಿ ಎಂಬುದಾಗಿ ತಾವು ಹೇಳ್ತಾರೆ. ಸಂಕ್ರಮಣ ರಹಿತ ಮಾಸ, 12 ಸೂರ್ಯರು ಮಾಡುವ ಕೆಲಸವನ್ನೇ ಇವನೊಬ್ಬನೇ ಮಾಡ್ತಾ ಇದ್ದಾನೆ. ಅವನತ್ರ ಕೇಳಿದ, ಜಯ ವಿಜಯ ಕುಮುದ ಕುಮುದಾಕ್ಷ ನಂದ ಸುಗಂಧ ಚಂಡ ಪ್ರಚಂಡ ದ್ವಾರಪಾಲಕರಿಗೆ ಶಾಪದಿಂದ ಭೂಲೋಕದಲ್ಲಿ ಜನ್ಮ ಮಾಡಬೇಕಾಗಿತ್ತು. ಆದ್ರೆ ಅವ್ರು ಕೇಳ್ಕೊಂಡ್ರು, ಜನಿಸ್ತೀವಿ ಕೂಡಲೇ ನಮ್ಮನ್ನು ವಾಪಸ್ ಕರ್ಕೊಂಡ್ಬಂದ್ಬಿಡು ಅಂತ. ಹಾಗೆ ಹುಟ್ಟಿದ್ರು, ಹುಟ್ಟಿದ ಕೂಡಲೇ ಕರ್ಕೊಂಡ್ಬಂದ್ಬಿಡ್ತಾ ಇದ್ರು. ಈಗ ಕೃಷ್ಣ ಹೇಳ್ದ, ಒಂದು ಸ್ವಲ್ಪ ಹೊತ್ತು ಮಗುವಾಗಿ ಬನ್ನಿ ಜೊತೆಗೆ ಎಂದ. 8 ಜನರನ್ನ ಮಗುವನ್ನಾಗಿ ಮಾಡಿ ಕರ್ಕೊಂಡು ಬಂದು ಬ್ರಾಹ್ಮಣನಿಗೆ ಕೊಟ್ಟ. ಹಾಗೆ ಬರ್ಬೇಕಾದ್ರೆ ದಂತವಕ್ರ ಬಂದ. ಅವನನ್ನ ಆ ರಥದ ಚಕ್ರದಿಂದಲೇ ಸಂಹಾರವನ್ನ ತಾನು ಮಾಡಿದ ಎಂಬತಕ್ಕಂಥ ವಿಚಾರಗಳನ್ನು ಹೇಳ್ತಾರೆ. ಕೌಮೋದಿಕಿ ಗದೆಯಿಂದ ದಂತವಕ್ರನ ಸಂಹರಿಸಿದ. ಹೀಗೆ ದೇವಕಿಯಲ್ಲಿ ಹುಟ್ಟಿ ಅವನಿಯಲ್ಲಿ ಸಂಚಾರ ಮಾಡಿ ಗೋವುಗಳನ್ನ ಕಾಯ್ದ ಗೋವಿಂದ ಗೋವರ್ಧನ ಗಿರಿಯನೆತ್ತಿ ಹಾವಿನ ಮೇಲೆ ಕುಳಿತು ಮಾವ ಕಂಸನ ಕೊಂದ ಹೇಮವಂತ ದುಷ್ಟಕೂಟವನ್ನ ಬಡಿದ, ಶಿಷ್ಟರನ್ನ ರಕ್ಷಣೆ ಮಾಡಿದ. ದೃಷ್ಟಿ ಮಾತ್ರದಲ್ಲಿ ಪಾಪಗಳನ್ನ ಸುಡ್ತಾನೆ, ಕಷ್ಟ ದೂರ ಆಗುತ್ತೆ, ಇಷ್ಟಾರ್ಥ ಈಡೇರುತ್ತೆ. ಯಾರು? ಅಷ್ಟಮಿ ದಿನದಲ್ಲಿ ಜಾತನಾಗಿರ್ತಕ್ಕಂಥ ಅವನ ಕಥಾ ಅಷ್ಟ ಸೌಭಾಗ್ಯವನ್ನು ಕೊಟ್ಟು ತಲುಪುತ್ತೆ ಅಂತ ಹೇಳ್ತಾ ದಶಮಸ್ಕಂದ ಅನ್ನೋದನ್ನ ವೇದವ್ಯಾಸರ ಚರಣಾರವಿಂದಗಳಿಗೆ ಸಮರ್ಪಣೆ ಮಾಡುತ್ತಾರೆ. ನಾಳೆ ದಿವಸ 7ನೇ ದಿವಸ ತಕ್ಷಕ ಅನ್ನತಕ್ಕಂಥ ಸರ್ಪ ಬಂದು ಕಚ್ಚಿ ಪರೀಕ್ಷಿತರಾದ್ರೆ ಕಚ್ಚುವಂಥ ದಿವಸ. ಇನ್ನು ಅವಶಿಷ್ಟ ಭಾಗ ಏಕಾದಶ ಸ್ಕಂದ, ಉದ್ಧವನಿಗೆ ಮಾಡುವ ಉಪದೇಶ, ಉದ್ಧವ ಗೀತ ಅದೇ ಪ್ರಧಾನ. ಜಾಯಂತೆಯ ಉಪಾಖ್ಯಾನ, ಭಿಕ್ಷು ಗೀತ ಇವೆಲ್ಲ ಇದೆ. ಎಷ್ಟು ಸಾಧ್ಯವೋ ಅಷ್ಟು ನಾಳೆ ಅದನ್ನು ಹೇಳಿ 12ನೇ ಅಧ್ಯಾಯದಲ್ಲಿ ದ್ವಾದಶಾದಿತ್ಯರಂತೆ ಕಂಗೊಳಿಸುವಂತಹ ಪುರುಷೋತ್ತಮನ ಒಂದು ಮಹಿಮೆಯನ್ನ ಪುರುಷೋತ್ತಮನಿಗೆ ಸಮರ್ಪಣೆಯನ್ನು ಮಾಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನ ಶ್ರೀಕೃಷ್ಣ
ಜ್ಞಾನಮುದ್ರಾಯ ಯೋಗಿನೆ ನಾಥಾಯ ರುಕ್ಮಿಣೇಶಾಯ ನಮೋ ವೇದಾಂತ ವೇದಿನೇ